ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಚೆಕ್ ಮಾಡಿ ನೋಡೋಣ ಯಾವ ಒಂದು ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಅವರು ನಿಮ್ಮನ್ನ ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ಅಂತ. ಬೇಸಿಕಲಿ ಹೌ ಡಸ್ ದಿಸ್ ಪರ್ಸನ್ ವ್ಯೂಸ್ ಯು ಅನ್ನೋದನ್ನ ಇವತ್ತಿನ ರೀಡಿಂಗ್ ನಲ್ಲಿ ಚೆಕ್ ಮಾಡೋಣ. ಈ ವ್ಯಕ್ತಿ ನಿಮ್ಮ ಕ್ರಶ್ ಆಗಿರಬಹುದು, ಅಥವಾ ನೀವು ಯಾವುದೋ ವ್ಯಕ್ತಿ ಜೊತೆ ಒಂದು ಸಿಚುವೇಶನ್ಶಿಪ್ ಅಲ್ಲಿ ಇರಬಹುದು, ಅಥವಾ ರಿಲೇಶನ್ಶಿಪ್ ಅಲ್ಲಿ ಇರಬಹುದು, ಏನೋ ಒಂದು ಕಮಿಟ್ಮೆಂಟ್ ಅಲ್ಲೇ ಇರಬಹುದು. ಸೊ ಏನೇ ಆಗಿದ್ರು ಕೂಡ ಲೆಟ್ಸ್ ಸಿ ಅವರು ನಿಮ್ ಬಗ್ಗೆ ಯಾವ ದೃಷ್ಟಿಯಲ್ಲಿ ನಿಮ್ಮನ್ನ ಯಾವ ದೃಷ್ಟಿಯಲ್ಲಿ ನೋಡ್ತಾರೆ, ಅಂದ್ರೆ ಅವ್ರು ಹೇಗೆ ಅವ್ರ ಮನಸ್ಸಿನಲ್ಲಿ ನಿಮ್ ಬಗ್ಗೆ ಪಿಕ್ಚರೈಸ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲಾನು ಕಾರ್ಡ್ಸ್ ನಾನು ಸ್ಪ್ರೆಡ್ ಹಾಕಿ ಏನ್ ಕಾರ್ಡ್ಸ್ ಹೇಳುತ್ತೆ ಆ ಮೆಸೇಜ್ ನಾನು ನಿಮ್ಗೆ ಕೊಡ್ತೀನಿ. ಓಕೆ, ಸೊ ಇನ್ಯಾಕ್ ತಡ, ವೆಲ್ಕಮ್ ಟು ದ ಚಾನಲ್ ಡಿವೈನ್ ಕಾಲ್. ಐ ಆಮ್ ಎ ಟ್ಯಾರೋ ಕಾರ್ಡ್ ರೀಡರ್. ನನಗೆ ಟ್ಯಾರೋ ಕಾರ್ಡ್ ರೀಡಿಂಗ್ ನಲ್ಲಿ ಸುಮಾರು ಒಂದು 6 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂತದ್ದು. ಈ ಒಂದು 6 ವರ್ಷದಲ್ಲಿ ನಾನು ಸುಮಾರು ಒಂದು 800ಕ್ಕೂ ಹೆಚ್ಚು ಪರ್ಸನಲ್ ರೀಡಿಂಗ್ಸ್ ನ ಮಾಡಿರುವಂತಹ ಒಂದು ಅನುಭವ ಇದೆ. ಈ ಒಂದು ಅನುಭವದ ಮೂಲಕ, ಹಾಗೆ ಈ ಒಂದು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ ನ ಮೂಲಕ ನನಗೆ ನಿಮಗೆಲ್ಲ ಏನ್ ಸೇವೆ ಆಗುತ್ತೆ ಅಷ್ಟು ಸೇವೆನ ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನ್. ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿರುವಂತದ್ದು. ಹಾಗಾದ್ರೆ 2 ಫೈಲ್ಸ್ ನಿಮ್ ಸ್ಕ್ರೀನ್ ಮೇಲೆ ಬರುತ್ತೆ. ಯಾವ ಒಂದು ಫೈಲ್ ನ ನಿಮ್ಗೆ ಇಂಟ್ಯೂಟಿವ್ ಆಗಿ ಪಿಕ್ ಮಾಡಬೇಕು ಅಂತ ಅನ್ಸುತ್ತೆ ಆ ಒಂದು ಫೈಲ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಅಕಾರ್ಡಿಂಗ್ ಟು ದಟ್ ನಾನು ನಿಮ್ಮ ರೀಡಿಂಗ್ಸ್ ಅಲ್ಲಿ ಭೇಟಿ ಆಗ್ತೀನಿ. ಓಕೆ, ಸೊ ಲೆಟ್ಸ್ ಬಿಗಿನ್. ವೆಲ್ಕಮ್ ಫೈಲ್ ನಂಬರ್ 1, ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಹಾಗಿದ್ರೆ ಬನ್ನಿ ಇವತ್ತು ನೋಡೋಣ ಯಾವ ಒಂದು ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಅವರು ನಿಮ್ಮನ್ನ ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ಬೇಸಿಕಲಿ ಹೌ ಡಸ್ ದಿಸ್ ಪರ್ಸನ್ ವ್ಯೂಸ್ ಯು ಅನ್ನೋದನ್ನ ಇವತ್ತು ಚೆಕ್ ಮಾಡಿ ನೋಡೋಣ. ಅಂಡ್ ಅವರ ಜೊತೆ ನೀವು ಯಾವುದೇ ತರಹದ ರಿಲೇಶನ್ಶಿಪ್ ಅಲ್ಲಿ ಇರಬಹುದು, ಯಾವುದೇ ಒಂದು ಕನೆಕ್ಷನ್ ನಿಮ್ಮಿಬ್ಬರ ಮಧ್ಯೆ ಇರಬಹುದು, ಬಟ್ ಅವರು ನಿಮ್ ಬಗ್ಗೆ ಯಾವ ಒಂದು ಒಪಿನಿಯನ್ ಇಟ್ಕೊಂಡಿದ್ದಾರೆ, ನಿಮ್ ಬಗ್ಗೆ ಯೋಚನೆ ಮಾಡಿದಾಗ ಅವ್ರಿಗೆ ಏನ್ ಥಾಟ್ಸ್ ಬರುತ್ತೆ, ಈ ಕನೆಕ್ಷನ್ ಬಗ್ಗೆ ಏನ್ ಅವರ ಅಭಿಪ್ರಾಯ, ಇದನ್ನೆಲ್ಲಾನು ಕೂಡ ನಾವು ಇವತ್ತು ಚೆಕ್ ಮಾಡಿ ನೋಡೋಣ. ಓಕೆ, ಅಂಡ್ ಆಸ್ ಆಲ್ವೇಸ್ ನಾನು ಯಾವಾಗೆಲ್ಲ ಕಾರ್ಡ್ಸ್ ನ ಶಫಲ್ ಮಾಡ್ತಿರ್ತೀನಿ ಅವಾಗೆಲ್ಲ ನೀವು ಆದಷ್ಟು ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡಬೇಕಾಗುತ್ತೆ. ಅಂಡ್ ಹೆಚ್ಚು ಅವ್ರ ಫೋಟೋ ಇದ್ರೆ ಅವ್ರ ಫೋಟೋನ ನೋಡಿ, ಅಥವಾ ಅವ್ರ ಹೆಸರನ್ನ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಅಂಡ್ ಎಸ್, ಅವ್ರ ಜೊತೆ ಕಳೆದಿರುವಂತ ಒಂದು ಒಳ್ಳೆ ಮೆಮೊರಿ ಇದ್ರೆ ಅದನ್ನ ರೀಕಾಲ್ ಮಾಡ್ಕೊಳ್ಳಿ. ಸೊ ದಟ್ ನನಗೆ ನಿಮ್ಮ ಎನರ್ಜೀಸ್ಗೆ ಟ್ಯಾಪ್ ಮಾಡುವಂಥದ್ದು, ಅಥವಾ ನಾನು ನಿಮ್ಮ ಎನರ್ಜಿ ಫೀಲ್ಡ್, ನಿಮ್ಮಿಬ್ರು ಮಧ್ಯೆ ಇರುವಂತಹ ಒಂದು ಎನರ್ಜಿ ಫೀಲ್ಡ್ಗೆ ಟ್ಯಾಪ್ ಮಾಡಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆ, ಸೊ ಲೆಟ್ಸ್ ಸಿ. ಥಿಂಕ್ ಆಫ್ ದಿಸ್ ಪರ್ಸನ್. ಫೈಲ್ ನಂಬರ್ 1, ಪ್ಲೀಸ್ ಡೂ ಥಿಂಕ್ ಆಫ್ ದಿಸ್ ಪರ್ಸನ್. ಈ ವ್ಯಕ್ತಿ ಬಗ್ಗೆ ಹೆಚ್ಚು ಯೋಚನೆ ಮಾಡಿ ನೀವು. ಓಕೆ, ಪ್ಲೀಸ್ ಕಡಿಮೆ. ಐ ಡೂ ಫೀಲ್ ಫೈಲ್ ನಂಬರ್ 1 ನಾನು ಏನ್ ಎನರ್ಜೀಸ್ ಪಿಕ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಶಫ್ಲಿಂಗ್ ಟೈಮಲ್ಲಿ ಐ ಆಮ್ ಫೀಲಿಂಗ್ ದಟ್ ಇಂಟಿಟ್ಯೂಲಿ ವಾಟ್ ಐಮ್ ಪಿಕಿಂಗ್ ಅಂತ ಅಂದ್ರೆ, ಸಾಕಷ್ಟು ಅನ್ರಿಸಾಲ್ವ್ಡ್ ಇಶ್ಯೂಸ್ ಇದೆ ನಿಮ್ಮಿಬ್ರು ಮಧ್ಯೆ. ಅಂದ್ರೆ ಸಾಕಷ್ಟು ಕೆಲವು ವಿಷಯಗಳು ಇನ್ನೂ ಉತ್ತರ ಸಿಕ್ಕಿಲ್ಲ, ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಓಕೆ, ಅದಕ್ಕೋಸ್ಕರ ನೀವಿಬ್ರು ಕೂಡ ಹುಡುಕ್ತಾ ಇದ್ರ ಇನ್ನು ಕ್ಲಾರಿಟಿಗೋಸ್ಕರ. ಫಾರ್ ಶೋರ್, ಓಕೆ, ಫಾರ್ ಶೋರ್ ನಿಮ್ಮಿಬ್ರು ಮಧ್ಯೆ ಸಾಕಷ್ಟು ಇಶ್ಯೂಸ್ ಇನ್ನೂ ರಿಸಾಲ್ವ್ ಆಗುವಂತದ್ದು ಬಾಕಿ ಇರುವಂತದ್ದು. ಅಂಡ್ ನೀವಿಬ್ರು ಕೂಡ ಅದಕ್ಕೆ ಇನ್ನು ಏನು ಯೋಚನೆ ಮಾಡ್ತಾ ಇಲ್ಲ ಅದ್ರ ಬಗ್ಗೆ. ಬಟ್ ಇಬ್ರಿಗೂ ಇದೆ, ಯಾಕೆ ಈ ತರ ನಮ್ಮಿಬ್ರು ಮಧ್ಯೆ ಈ ತರ ಒಂದಿಷ್ಟೊಂದು ಕನ್ಫ್ಯೂಷನ್ಸ್ ಇದೆ, ಈ ಕನೆಕ್ಷನ್ ಅಲ್ಲಿ ಯಾಕೆ ಈ ತರ ಕನ್ಫ್ಯೂಷನ್ಸ್ ಇದೆ ಅನ್ನೋ ಒಂದು ಕ್ಲಾರಿಟಿ ನೀವಿಬ್ರು ಕೂಡ ಹುಡುಕ್ತಾ ಇರುವಂತದ್ದು. ಬಟ್ ಎಲ್ಲೋ ಸಮ್ವೇರ್ ಇನ್ನೂ ಅದು ರಿಸಾಲ್ವ್ ಆಗಿಲ್ಲ ಇಶ್ಯೂಸ್. ಓಕೆ, ಓಕೆ, ಫೈನ್. ಓಕೆ, ಸೊ ಬಾಟಮ್ ಆಫ್ ದ ಡೆಕ್ ಒಂದು ಕೂಡ ಟೆಂಪರೆನ್ಸ್ ಇರುವಂತದ್ದು. ಓಕೆ, ಸೊ ಓಕೆ, ಸಿ ಇಲ್ಲಿ ವೇಟ್ ಅ ಮಿನಿಟ್. ಸಿ, ಫಸ್ಟ್ ಕಾರ್ಡ್ ಬಂದು ಇಲ್ಲಿ ನನಗೆ 9 ಆಫ್ ಕಪ್ಸ್ ಇದೆ. ಓಕೆ, ಸೊ ಈ ವ್ಯಕ್ತಿ ಅವರು ನಿಮ್ ಬಗ್ಗೆ ಯೋಚನೆ ಮಾಡ್ಬೇಕಾದ್ರಲ್ಲ, ಅವರ ದೃಷ್ಟಿಯಲ್ಲಿ ನೀವು ಯಾವ ತರಹ ಅಂತ ಅಂದ್ರೆ, ಈ ಇತ್ತೀಚಿನ ದಿನಗಳು ಇನ್ ಕರೆಂಟ್ ಡೇ ಅಂದ್ರೆ ರೀಸೆಂಟ್ ಡೇಸ್ ಅಲ್ಲಿ ಅವ್ರ ಕರೆಂಟ್ ಎನರ್ಜೀಸ್ ಪ್ರಕಾರ ಅವರು ನಿಮ್ಮನ್ನ ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದಾರಪ್ಪ ಅಂದ್ರೆ, ಅವ್ರ ಪ್ರಕಾರ ನೀವು ಒಂದು ಹೀಲಿಂಗ್ ಜರ್ನಿನಲ್ಲಿ ಇವಾಗ ಮೂವ್ ಆಗ್ತಾ ಇದ್ದೀರಾ ಅಂತ. ಅಂದ್ರೆ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋ ಕಡೆ ಹೆಚ್ಚು ಗಮನನ ನೀವು ವಹಿಸ್ತಾ ಇದ್ದೀರಾ ಅಂತ ಈ ವ್ಯಕ್ತಿಗೆ ಅನ್ಸೋಂಥದ್ದು. ಅಂದ್ರೆ ನೀವು ಈಗ ತುಂಬಾ ಒಂಥರ ನಿಮ್ಮ ಎನರ್ಜೀಸ್ ಹೈಪರ್ ಆಗಿಲ್ಲ, ತುಂಬಾ ಒಂಥರ ವೆರಿ ಪೀಸ್ಫುಲ್ ಆಗಿದೆ, ತುಂಬಾ ಗ್ರೌಂಡೆಡ್ ಆಗಿದ್ದೀರಾ. ಅಂಡ್ ಹೆಚ್ಚು ನೀವು ಇವಾಗ ಒಂದು ಮೌನನ ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ. ಅಂದ್ರೆ ತುಂಬಾ ಸೈಲೆಂಟ್ ಆಗಿರುವಂತದ್ದು ಇತ್ತೀಚಿನ ದಿನಗಳಲ್ಲಿ, ಈ ಕನೆಕ್ಷನ್ ಬಗ್ಗೆ ಆಗ್ಲಿ ಅಥವಾ ಈ ವ್ಯಕ್ತಿ ಬಗ್ಗೆ ಹೆಚ್ಚು ಬಾದರ್ ಮಾಡದೇ ಇರುವಂತದ್ದು. ರಾದರ್ ದನ್ ಈ ವ್ಯಕ್ತಿ ಬಗ್ಗೆ ಬಾದರ್ ಮಾಡೋದ್ರ ಬದಲು ನೀವು ಏನ್ ಇವಾಗ ಯಾವ ಒಂದು ಡೈರೆಕ್ಷನ್ ಆಪ್ಟ್ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ಯಾವ ಒಂದು ಕಡೆ ನೀವು ಹೋಗ್ತಾ ಇದ್ದೀರಾ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ನಿಮ್ಗೆ ಅನಿಸ್ತಾ ಇದೆ ಇವಾಗ ನಾನು ಹೀಲ್ ಆಗ್ಬೇಕು, ನನ್ನ ಎನರ್ಜೀಸ್ ಅಲ್ಲಿ ನಾನು ಶಿಫ್ಟ್ ನಾನು ಮಾಡ್ಕೊಳ್ಬೇಕು ಅನ್ನೋ ಆ ಒಂದು ಹೀಲಿಂಗ್ ಪ್ರೋಸೆಸ್ ಅಥವಾ ಒಂದು ಹೀಲಿಂಗ್ ಜರ್ನಿನ ನೀವು ಆಪ್ಟ್ ಮಾಡ್ಕೊಳ್ತಾ ಇರುವಂತದ್ದು.
ಹಾಗಾಗಿ ನೀವಿಬ್ರು ಎನರ್ಜೆಟಿಕಲಿ ಕನೆಕ್ಟ್ ಆಗಿರೋದ್ರಿಂದ ಡೆಫಿನೆಟ್ ಆಗಿ ಈ ವ್ಯಕ್ತಿ ನಿಮ್ಮ ಎನರ್ಜೀಸ್ನ ಪಿಕ್ ಮಾಡ್ತಾ ಇದ್ದಾರೆ. ಅಂಡ್ ಯಾವಾಗಲೂ ಅವ್ರು ನಿಮ್ಮ ಎನರ್ಜೀಸ್ನ ಪಿಕ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನ್ ಅನ್ಸ್ತಾ ಇದೆಯಪ್ಪ ಅಂತಂದ್ರೆ ಅವರ ದೃಷ್ಟಿಯಲ್ಲಿ ನೀವು ಒಂಥರ ತುಂಬಾ ಗ್ರೌಂಡೆಡ್ ಆಗಿದ್ದೀರಾ, ತುಂಬಾ ಒಂಥರ ಶಾಂತವಾಗಿದ್ದೀರಾ, ಪೀಸ್ಫುಲ್ ಆಗಿದ್ದೀರಾ. ಅಂಡ್ ತುಂಬಾ ಹೆಚ್ಚು ನೀವು ಒಂಥರ ಒಂದು ಹೈಪರ್ನೆಸ್ ತೋರಿಸ್ತಾ ಇಲ್ಲ, ಇಂಪಲ್ಸಿವ್ನೆಸ್ ತೋರಿಸ್ತಾ ಇಲ್ಲ. ಅಂಡ್ ಈ ಕನೆಕ್ಷನ್ ಬಗ್ಗೆ ಆಗ್ಲಿ ಅಥವಾ ಆ ವ್ಯಕ್ತಿ ಬಗ್ಗೆ ಹೆಚ್ಚು ಬಾದರ್ ಮಾಡ್ತಾ ಇಲ್ಲ. ಸೊ ಈ ತರದ ಎನರ್ಜೀಸ್ ಅವರು ಪಿಕ್ ಮಾಡ್ತಾ ಇರುವಂತದ್ದು. ಅಂಡ್ ರೈಟ್ ನಾವು ಅವರ ದೃಷ್ಟಿಯಲ್ಲಿ ನೀವು ಒಂದು ಹೀಲಿಂಗ್ ಜರ್ನಿನಲ್ಲಿ ಇದ್ದೀರಾ. ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋ ಒಂದು ಕಡೆ ಸಾಕ್ತಾ ಇದ್ದೀರಾ. ನಿಮ್ಮ ಎನರ್ಜೀಸ್ ನ ನೀವು ಟ್ಯಾಪ್ ಮಾಡ್ಕೊಳ್ತಾ ಇದ್ದೀರಾ. ಅಂದ್ರೆ ನಿಮ್ಮೊಟ್ಟಿಗೆ ನೀವು ಕೂತ್ಕೊಂಡು ನಿಮ್ಮ ಜೊತೆ ನೀವು ಹೆಚ್ಚು ಟೈಮ್ ನ ಸ್ಪೆಂಡ್ ಮಾಡೋ ಬಗ್ಗೆ ಯೋಚನೆ ಮಾಡ್ತಾ ಇರುವಂತದ್ದು, ಹೆಚ್ಚು ಅದಕ್ಕೆ ಬೇಕಾಗಿರುವಂತಹ ಕೆಲವು ಸ್ಟೆಪ್ಸ್ ಏನಿದೆ ಅದನ್ನ ತಗೊಳ್ತಾ ಇರುವಂತದ್ದು, ಅದ್ರ ಕಡೆ ನೀವು ಹೆಚ್ಚು ಗಮನ ಕೊಡ್ತಾ ಇರುವಂತದ್ದು ಅನ್ನೋದು ಈ ವ್ಯಕ್ತಿಯ ದೃಷ್ಟಿಯಲ್ಲಿ ನಿಮ್ಮ ಬಗ್ಗೆ ಇರುವಂತಹ ಒಂದು ಅಭಿಪ್ರಾಯ. ಅದು ಇತ್ತೀಚಿನ ದಿನಗಳಲ್ಲಿ. ಸೊ ಇನ್ನೊಂದೆರಡು ಕಾರ್ಡ್ಸ್ ನ ಪುಲ್ ಮಾಡಿ ನಾನು ಇನ್ನೂ ಒಂದು ಡೀಪ್ ಆಗಿ ಹೋಗ್ತೀನಿ ರೀಡಿಂಗ್ ಅಲ್ಲಿ. ಓಕೆ, ಸೊ ಲೆಟ್ಸ್ ಪುಲ್ ಔಟ್ 2-3 ಕಾರ್ಡ್ಸ್ ಅಂಡ್ ಸಿ ಇನ್ನು ಈ ವ್ಯಕ್ತಿ ನಿಮ್ಮ ಬಗ್ಗೆ ಯಾವ ತರ ಯೋಚನೆ ಮಾಡ್ತಾ ಇದ್ದಾರೆ, ಅವರ ದೃಷ್ಟಿಯಲ್ಲಿ ಏನಿರಬಹುದು, ನಿಮ್ಮ ಬಗ್ಗೆ ಏನು ಆಲೋಚನೆಗಳು ಸಾಕ್ತಾ ಇದೆ ಅದನ್ನ ಚೆಕ್ ಮಾಡಿ ನೋಡೋಣ. ಓಕೆ, ಓಕೆ, ನೈಸ್. ಮ್ಯಾಜಿಷಿಯನ್ ಕಾರ್ಡ್, ಫೈನ್. ಫೈಲ್ ನಂಬರ್ 1 ಇಲ್ಲಿ ನನಗೆ 6 ಆಫ್ ಕಪ್ಸ್ ಬಂದಿದೆ, ನೈಟ್ ಆಫ್ ಪೆಂಟಕಲ್ಸ್ ಬಂದಿರುವಂತದ್ದು, 4 ಆಫ್ ಪೆಂಟಕಲ್ಸ್ ಅಂಡ್ ಅಲಾಂಗ್ ವಿತ್ ದಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಓಕೆನಾ? ಸೊ ಈ ವ್ಯಕ್ತಿ ಪ್ರಕಾರ ಎಲ್ಲೋ ಒಂದ್ ಕಡೆ 6 ಆಫ್ ಕಪ್ಸ್ ಇರೋದ್ರಿಂದ ನೀವು ತುಂಬಾ ಈಗ ಆಲ್ರೆಡಿ ಈ ಕನೆಕ್ಷನ್ ಅವರ ದೃಷ್ಟಿಯಲ್ಲಿ ಒಂದು ಪಾಸ್ಟ್ ಅಲ್ಲಿ ಒಂದು ಮುಗ್ದೋದಂತ ಕತೆ ಅನ್ನೋ ತರ ಅನ್ಸ್ತಾ ಇದೆ ಅವ್ರಿಗೆ. ಯಾಕೆ ಅಂತ ಅಂದ್ರೆ ನೀವು ತುಂಬಾ ಈ ಕನೆಕ್ಷನ್ ಬಿಟ್ಟು ನೀವು ಆಲ್ರೆಡಿ ನಿಮ್ ಲೈಫಲ್ಲಿ ತುಂಬಾ ಮುಂದುವರಿತಾ ಇದ್ದೀರಾ. ಅವರಿಗೆ ಈ ತರ ಅನ್ನಿಸ್ತಾ ಇರುವಂತದ್ದು. ಅಂದ್ರೆ ನೀವು ತುಂಬಾ ಹೆಚ್ಚು ನಿಮ್ಮ ಮೇಲೆ ಫೋಕಸ್ ಮಾಡ್ತಾ ಇರುವಂತದ್ದು, ನೀವು ಎಷ್ಟು ಮಟ್ಟಿಗೆ ನಿಮ್ಮ ಕರೆಂಟ್ ಎನರ್ಜೀಸ್ ನ ನೀವು ಟ್ಯಾಪ್ ಮಾಡ್ತಾ ಇದ್ದೀರಪ್ಪ ಅಂತ ಅಂದ್ರೆ ಈ ವ್ಯಕ್ತಿ ಬಗ್ಗೆ ನಿಮ್ಗೆ ಗಮನ ಕೊಡೋದಕ್ಕೆ ಅಥವಾ ಕನೆಕ್ಷನ್ ಬಗ್ಗೆ ಬಾದರ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಅಷ್ಟು ಟೈಮ್ ಸಿಗ್ತಾ ಇಲ್ಲ ಇವಾಗ. ಅಷ್ಟರ ಮಟ್ಟಿಗೆ ನೀವು ನಿಮ್ಮ ಕೆರಿಯರ್ ಮೇಲೆ, ನಿಮ್ಮ ಒಂದು ನೀವು ಏನ್ ಮಾಡ್ಬೇಕು, ನಿಮ್ಮ ಜವಾಬ್ದಾರಿಗಳು, ನಿಮ್ಮ ಡ್ಯೂಟೀಸ್, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್, ಇದ್ರ ಮೇಲೆ ಹೆಚ್ಚು ನೀವು ಫೋಕಸ್ ಮಾಡಿರುವಂತದ್ದು. ಇಲ್ಲಿ ನೈಟ್ ಆಫ್ ಪೆಂಟಕಲ್ಸ್ ಅಂಡ್ 4 ಆಫ್ ಪೆಂಟಕಲ್ಸ್ ಇಸ್ ಆಲ್ಸೋ ಹಿಯರ್. ಇಲ್ಲಿ ನೋಡಿ, ಯು ಕ್ಯಾನ್ ಸಿ ಅಲ್ಲ, ಇಲ್ಲಿ ನೋಡಿ ಈ ಕಾರ್ಡ್ ಅಲ್ಲಿ ಹೆಂಗೆ ಈ ವ್ಯಕ್ತಿ ಈ ಪೆಂಟಕಲ್ ನ ಮಾತ್ರ ಹಿಡ್ಕೊಂಡಿದ್ದಾರೆ. ಓಕೆ, ಈ ಪೆಂಟಕಲ್ಸ್ ನ ಹಿಡ್ಕೊಂಡು ಆ ಸೈಡ್ ಮುಖ ಮಾಡ್ಕೊಂಡಿದ್ದಾರೆ. ಅವ್ರ ದೃಷ್ಟಿಯೆಲ್ಲ ಬೇರೆ ಕಡೆ ಇದೆ. ನಿಮ್ಗೂ ಕೂಡ ಹೀಗೇನೆ ನಿಮ್ಮ ದೃಷ್ಟಿಯೆಲ್ಲ ಇವಾಗ ರೈಟ್ ನಾವು ಈ ಪೆಂಟಕಲ್ ಮೇಲೆ ಇರುವಂತದ್ದು, ಅದನ್ನ ಬಗ್ಗೆ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ. ಪೆಂಟಕಲ್ಸ್ ಇನ್ ಟರ್ಮ್ಸ್ ಆಫ್ ಏನು, ನಿಮ್ಮ ಡ್ಯೂಟೀಸ್ ಬಗ್ಗೆ, ನಿಮ್ಮ ಜವಾಬ್ದಾರಿಗಳ ಬಗ್ಗೆ ಅಂಡ್ ನೀವ್ ಏನ್ ಮಾಡ್ಬೇಕಾಗಿದೆ ಅದ್ರ ಬಗ್ಗೆ ನೀವು ತುಂಬಾ ಫೋಕಸ್ ಮಾಡ್ತಾ ಇರುವಂತದ್ದು. ಅಂಡ್ ಆಲ್ಸೋ ಈ ಕಾರ್ಡ್ ಅಲ್ಲೂ ಅಷ್ಟೇ ನೋಡಿ ಹೇಗೆ ಈ ವ್ಯಕ್ತಿ ಬಿಟ್ಟು ಹೋಗ್ತಾ ಇದಾರೆ ಮುಂದೆ ಅಲ್ವಾ, ಈ ಕುದುರೆ ಜೊತೆ ಅವರು ಆ ಸೈಡ್ ನೋಡ್ಕೊಂಡು ಸುಮ್ಮನೆ ಹೋಗ್ತಾ ಇರುವಂತದ್ದು. ನೀವು ಹಾಗೇನೆ ಈ ಕನೆಕ್ಷನ್ ನಲ್ಲಿ ಇವಾಗ ನಿಮ್ಗೆ ಮುಂಚಿನ ತರ ಅಷ್ಟು ಬಾದರ್ ಮಾಡ್ತಾ ಇಲ್ಲ. ನಿಮ್ಗೆ ಒಂಥರ ಈ ವ್ಯಕ್ತಿಗೆ ಹೇಗೆ ಅನ್ನಿಸ್ತಾ ಇದೆ ಅಂತಂದ್ರೆ ಈ ಕನೆಕ್ಷನ್ ಇಲ್ಲಿ ಏನು ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ. ಫೈಲ್ 1 ಈಗ ಆಲ್ರೆಡಿ ನನ್ನ ಮರ್ತಿದ್ದಾರೆ. ಈಗ ಅವರು ಈ ಕನೆಕ್ಷನ್ ಒಂಥರ ಪಾಸ್ಟ್ ಅಲ್ಲಿ ಮುಗ್ದು ಹೋಗಿದಂತ ಒಂದು ಕತೆ, ಇನ್ನೇನು ಇದ್ರಲ್ಲಿ ಮುಂದುವರಿಯುವಂತ ಒಂದು ಪ್ರಶ್ನೆ ಇಲ್ಲ ಇದ್ರಲ್ಲಿ. ಈಗ ಆಲ್ರೆಡಿ ಅವ್ರು ತುಂಬಾನೇ ಬದಲಾಗಿದ್ದಾರೆ ಅನ್ನೋ ತರ. ಅಂಡ್ ಒನ್ ಥಿಂಗ್ ಅವ್ರು ಏನ್ ರಿಯಲೈಸ್ ಮಾಡ್ಕೊಳ್ತಾ ಇದಾರಪ್ಪ ಅಂತ ಅಂದ್ರೆ ನಿಮ್ಮ ಎನರ್ಜಿನಲ್ಲಿ ಸಾಕಷ್ಟು ಶಿಫ್ಟ್ ಅಥವಾ ಒಂದು ಬದಲಾವಣೆಗಳು ಆಗಿದೆ ಅಂಡ್ ಅದನ್ನ ಅವರು ತುಂಬಾ ಅಬ್ಸರ್ವ್ ಮಾಡಿರುವಂತದ್ದು. ಸೊ ಅವ್ರಿಗೆಲ್ಲ ಒಂದ್ ಕಡೆ ಅನ್ನಿಸ್ತಾ ಇದೆ ನೀವು ಇವಾಗ ತುಂಬಾ ನಿಮ್ಮ ಎನರ್ಜೀಸ್ ಎಲ್ಲ ಸೆಲ್ಫ್ ಫೋಕಸ್ಡ್ ಆಗಿರುವಂತದ್ದು, ನಿಮ್ಮ ಮೇಲೆ ನೀವು ಹೆಚ್ಚು ಗಮನ ಕೊಟ್ಕೊಳ್ತಾ ಇದ್ದೀರಾ ಅನ್ನೋದು ಅವ್ರು ಖಂಡಿತವಾಗ್ಲೂ ಈಗ ಅವರಿಗೆ ಅದು ಅರಿವಾಗಿರುವಂತದ್ದು. ಅಂಡ್ ಆಲ್ಸೋ ಇಲ್ಲಿ ಮೆಜಿಷಿಯನ್ ಕಾರ್ಡ್ ಕೂಡ ಇರುವಂತದ್ದು. ಓಕೆ, ಸೊ ಮೆಜಿಷಿಯನ್ ಕಾರ್ಡ್ ಅಂತ ಅಂದ್ರೆ ಸಮ್ವೇರ್ ಮೆಜಿಷಿಯನ್ ಅಂದ್ರೆ ಏನು, ಜಾದೂ ಮಾಡುವಂತದ್ದು ಅಲ್ವಾ. ಸೊ ಐ ಡೂ ಫೀಲ್ ಇಲ್ಲಿ ಸಾಕಷ್ಟು ಜನ ಈ ವ್ಯಕ್ತಿ ಜೊತೆ ಸಾಕಷ್ಟು ಒಂದು ಮೈಂಡ್ ಗೇಮ್ಸ್ ನ ಕೂಡ ಪ್ಲೇ ಮಾಡ್ತಾ ಇದ್ದೀರಾ ಅಂತ. ಮೈಂಡ್ ಗೇಮ್ಸ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ನೀವು ತುಂಬಾ ಒಂಥರ ಮಿಸ್ಟೀರಿಯಸ್ ಆಗಿ ಬಿಹೇವ್ ಮಾಡ್ತಾ ಇರುವಂತದ್ದು ಈ ವ್ಯಕ್ತಿ ಜೊತೆ ಈ ಕನೆಕ್ಷನ್ ಅಲ್ಲಿ. ಅಂದ್ರೆ ತುಂಬಾ ಓಪನ್ ಅಪ್ ಆಗ್ತಾ ಇಲ್ಲ, ತುಂಬಾ ಅವೈಲಬಲ್ ಇಲ್ಲ, ಅಂದ್ರೆ ಎಲ್ಲಾನು ಬಿಟ್ಕೊಡ್ತಾ ಇಲ್ಲ ನಿಮ್ ಬಗ್ಗೆ ಏನಾಗ್ತಾ ಇದೆ, ನಿಮ್ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ನೀವು ಹೆಚ್ಚು ಈ ವ್ಯಕ್ತಿಗೆ ನೀವು ಓಪನ್ ಅಪ್ ಆಗಿ ಈ ತರ ಎಲ್ಲ ನನ್ನ ಲೈಫ್ ಅಲ್ಲಿ ಆಗ್ತಾ ಇದೆ ಅನ್ನೋ ತರ ತೋರಿಸ್ಕೊಳ್ತಾ ಇಲ್ಲ. ಅಂಡ್ ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ ಆಗಿ ಮೆಜಿಷಿಯನ್ ಅಂತ ಅಂದ್ರೆ ಏನು, ಜಾದೂ ಮಾಡುವಂತವ್ರು ಅಲ್ವಾ. ಆದ್ರೆ ನನ್ನ ಪ್ರಕಾರ ದಿಸ್ ಇಸ್ ಅ ವೆರಿ ಸ್ಪೆಷಲ್ ಕಾರ್ಡ್ ಇನ್ ಟ್ಯಾರೋ. ಓಕೆ, ಸೊ ಹಾಗಾಗಿ ನೀವು ಯಾವ್ದನ್ನು ಚೇಸ್ ಮಾಡ್ತಾ ಇಲ್ಲ. ನೀವು ವಾಟ್ ಈಸ್ ಬೇಸಿಕಲಿ ಮೆಜಿಷಿಯನ್ಸ್, ಜಾದೂಗಾರ ಏನ್ ಮಾಡ್ತಾರೆ, ಅವ್ರು ಏನಿದೆ ಅದನ್ನ ಟ್ರಿಕ್ ಮಾಡಿ ಅದಂತರ ನಮ್ಗೆ ವಾವ್ ಅನ್ನೋ ಫೀಲ್ ಮಾಡಿಸ್ತಾರೆ ಅಲ್ವಾ. ಹೇಗೆ ಆಯ್ತು ಇದೆಲ್ಲ ನಮ್ಗೆ ಗೊತ್ತಾಗಲ್ಲ. ಸೊ ನಿಮ್ಮ ಎನರ್ಜೀಸ್ ಪ್ರಕಾರನೂ ಅದೇ ತರ ನೀವು ತುಂಬಾ ಈ ವ್ಯಕ್ತಿಗೆ ಹೆಚ್ಚು ಬಾದರ್ ಮಾಡ್ತಾ ಇಲ್ಲ, ಈ ಕನೆಕ್ಷನ್ ಬಗ್ಗೆ ಹೆಚ್ಚು ನೀವು ಅಟೆನ್ಷನ್ ಕೊಡ್ತಾ ಇಲ್ಲ. ಮುಂಚೆ ನೀವು ತುಂಬಾ ಓಪನ್ ಅಪ್ ಆಗ್ತಾ ಇದ್ರಿ ಈ ವ್ಯಕ್ತಿ ಜೊತೆ, ತುಂಬಾ ಅವ್ರಿಗೆ ಅವೈಲಬಲ್ ಇರ್ತಾ ಇದ್ರಿ.
ಬಟ್ ಇವಾಗ ನಿಮ್ಮ ಎನರ್ಜೀಸ್ ಎಲ್ಲ ನೀವು ಶಿಫ್ಟ್ ಮಾಡ್ಕೊಂಡಿದ್ದೀರಾ, ಪುಲ್ ಬ್ಯಾಕ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಮೇಲೆ ನೀವು ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀರಾ. ಅಂಡ್ ನಾನು ಮುಂಚೆನೂ ಹೇಳ್ದಂಗೆ ನೀವು ಒಂದು ಹೀಲಿಂಗ್ ಜರ್ನಿನಲ್ಲಿ ಇವಾಗ ನಡೀತಾ ಇರುವಂತದ್ದು. ನಿಮ್ಮ ಹೀಲಿಂಗ್ ಬಗ್ಗೆ, ನಿಮ್ಮ ಸೆಲ್ಫ್ ಹೀಲಿಂಗ್ ಅಂತ ಅಂದ್ರೆ ನೀವು ಹೇಗೆ ಪೀಸ್ಫುಲ್ ಆಗಿರ್ಬೋದು, ನಿಮ್ಮ ಎನರ್ಜೀಸ್ ಹೇಗೆ ಶಿಫ್ಟ್ ಆಗಬಹುದು, ನೀವು ಯಾವ ತರ ಇನ್ನೂ ಒಂದು ಒಳ್ಳೆಯ ಒಂದು ಏನು ಹೇಳ್ತಾರೆ ಅದು ಒಂದು ಹೀಲಿಂಗ್ ನ ನಿಮ್ಮ ಇನ್ಕಲ್ಕೇಟ್ ಮಾಡ್ಕೊಳ್ಬಹುದು, ನೀವು ಯಾವ ತರ ಒಂದು ಹೀಲ್ ಮಾಡ್ಕೊಳ್ಬಹುದು ನಿಮ್ಮನ್ನ. ಸೊ ಇದ್ರ ಬಗ್ಗೆ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇರುವಂತದ್ದು. ಹಾಗಾಗಿ ಯು ಆರ್ ಇನ್ ದಿಸ್ ಮೆಜಿಷಿಯನ್ ಎನರ್ಜಿ. ಸಮ್ವೇರ್ ಈ ಪರ್ಸನ್ಗೆ ನೀವು ತುಂಬಾ ಒಂಥರ ಮಿಸ್ಟೀರಿಯಸ್ ಆಗಿದ್ರಾ ಇವಾಗ ಅಂತ ಅನ್ನಿಸ್ತಾ ಇದೆ. ಯಾಕೆ ಇವ್ರು ಏನು ಮುಂಚಿನ ತರ ಬಿಟ್ಕೊಡ್ತಾ ಇಲ್ಲ, ಯಾಕೆ ನನ್ನ ಬಗ್ಗೆ ಅಷ್ಟೊಂದು ಅಟೆನ್ಷನ್ ಕೊಡ್ತಾ ಇಲ್ಲ, ಯಾಕೆ ಇವ್ರು ನನ್ನ ಮೇಲೆ ಅಷ್ಟು ಗಮನ ಕೊಡ್ತಾ ಇಲ್ಲ ಅನ್ನೋ ಒಂದು ಇದನ್ನು ಕೂಡ ಅವ್ರಿಗೆ ಬಾದರ್ ಮಾಡ್ತಾ ಇರುವಂತದ್ದು. ಅಂಡ್ ಐ ಡೂ ಫೀಲ್ ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಪೈಲ್ ನಂಬರ್ 1 ಐ ಫೀಲ್ ನೀವು ತುಂಬಾ ಒಂಥರ ಮ್ಯಾನಿಫೆಸ್ಟ್ ಮಾಡ್ತಾ ಇಲ್ಲ ಈ ಪರ್ಸನ್, ಅಥವಾ ತುಂಬಾ ಚೇಸ್ ಮಾಡ್ತಾ ಇಲ್ಲ. ಅಂದ್ರೆ ನೀವು ಅಟ್ರಾಕ್ಟ್ ಮಾಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ಅಂದ್ರೆ ನೀವು ಹಿಂದೆ ಬಿದ್ದು ಹೋಗ್ತಾ ಇಲ್ಲ, ದಟ್ ನನ್ಗೆ ಇದು ಬೇಕು, ನನ್ಗೆ ಇವ್ರು ಬೇಕು, ಇವ್ರು ನನ್ಗೆ ಹೇಗಾದ್ರೂ ಮಾಡಿ ಇವ್ರನ್ನ ನಾನು ಒಲಿಸ್ಕೊಳ್ಬೇಕು, ಈ ತರ ಎಲ್ಲ ಒಂದು ಎನರ್ಜೀಸ್ ನಿಮ್ ಕಡೆಯಿಂದ ಡೆಫಿನೆಟ್ ಆಗಿ ಐ ಆಮ್ ನಾಟ್ ಸೀಯಿಂಗ್. ನೀವು ಒಂಥರ ತುಂಬಾ ಕಾಮ್ ಅಂಡ್ ಕಂಪೋಸ್ಡ್ ಆಗಿದ್ರ, ವೆರಿ ಗ್ರೌಂಡೆಡ್ ಎನರ್ಜಿ, ವೆರಿ ಪೀಸ್ಫುಲ್ ಎನರ್ಜಿ ಇಸ್ ವಾಟ್ ಐ ಆಮ್ ಪಿಕಿಂಗ್ ನಿಮ್ಮ ಕಡೆಯಿಂದ. ಅಂಡ್ ಎಲ್ಲೋ ಒಂದ್ ಕಡೆ ನೀವು ತುಂಬಾ ಒಂಥರ ಎಷ್ಟು ಪೀಸ್ಫುಲ್ ಆಗಿ, ಎಷ್ಟು ಗ್ರೌಂಡೆಡ್ ಆಗಿ ಈ ವ್ಯಕ್ತಿ ಬಗ್ಗೆ ನೀವು ಫೋಕಸ್ ಮಾಡಿದ್ರೆ, ನಿಮ್ಮಲ್ಲಿ ನೀವು ಹೆಚ್ಚು ಫೋಕಸ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನೀವು ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀರಾ, ಅಷ್ಟು ಈ ವ್ಯಕ್ತಿಗೆ ಅದು ಟ್ರಿಗರ್ ಮಾಡ್ತಾ ಇರುವಂತದ್ದು, ಅಷ್ಟು ಅದು ಬಾದರ್ ಮಾಡ್ತಾ ಇರುವಂತದ್ದು. ಸೊ ಪೈಲ್ ನಂಬರ್ 1 ಇವಾಗಿನ ನಿಮ್ಮ ಎನರ್ಜೀಸ್ ಅಲ್ಲಿ ನೋಡೋದಾದ್ರೆ, ಯು ಆರ್ ಇನ್ ದಿಸ್ ಅಟ್ರಾಕ್ಟಿಂಗ್ ಎನರ್ಜಿ. ನೀವೆಲ್ಲಾನು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಯಾವ್ದನ್ನು ಚೇಸ್ ಮಾಡೋ ಎನರ್ಜೀಸ್ ಅಲ್ಲಿ ಇಲ್ಲ, ನೀವು ಎಲ್ಲಾನು ಒಂದು ಅಟ್ರಾಕ್ಟ್ ಮಾಡುವಂತ ಒಂದು ಎನರ್ಜೀಸ್ ಅಲ್ಲಿ ಇದ್ದೀರಾ. ನೀವು ಯಾವ್ದು ಹಿಂದೆನು ಬಿದ್ದು ಹೋಗ್ತಾ ಇಲ್ಲ, ಬಟ್ ಎಲ್ಲಾನು ನಿಮ್ಮ ಹತ್ರನೇ ಬರೋ ತರ ನೀವು ಮಾಡ್ಕೊಳ್ತಾ ಇರುವಂತದ್ದು. ಇಷ್ಟ ದಿನ ನೀವು ಆ ಒಂದು ಗಿವಿಂಗ್ ಎನರ್ಜೀಸ್ ಅಲ್ಲಿ ಇದ್ರಿ, ಅಂದ್ರೆ ಯಾವಾಗ್ಲೂ ಕೊಡೋದು ಬರೀ ಬೇರೆಯವ್ರಿಗೆ ಕೊಡುವಂತದ್ದು, ನಿಮ್ಮ ಕಾಳಜಿ, ನಿಮ್ಮ ಪ್ರೀತಿ ಎಲ್ಲಾನು. ಬಟ್ ಇವಾಗ ನೀವು ಒಂದು ರಿಸೀವಿಂಗ್ ಎನರ್ಜಿನಲ್ಲಿ ಇದ್ದೀರಾ. ಅಂದ್ರೆ ಎಲ್ಲಾನು ನಿಮ್ಮ ಹತ್ರ, ನಾನು ಹೇಳ್ದೆ ಅಲ್ವಾ, ಅಟ್ರಾಕ್ಟ್ ಮಾಡ್ಕೊಳ್ಳುವಂತ ಒಂದು ಎನರ್ಜಿನಲ್ಲಿ ಇದ್ದೀರಾ. ಅಂಡ್ ಈ ಪರ್ಸನ್ ಹೆಂಗೆ ಅಂತ ಅನ್ಸಿದ್ರೆ, ಹೆಂಗೆ ಅನ್ನಿಸ್ತಾ ಇದೆ ಅಂತ ಅಂದ್ರೆ, ಓಕೆ ನೀವು ಮುಂಚೆ ದ ವೇ ನೀವು ಅವೈಲಬಲ್ ಇರ್ತಾ ಇದ್ದಂತಹ ರೀತಿ, ದ ವೇ ನೀವು ಅವ್ರಿಗೆ ಎಮೋಷನಲಿ ಯಾವಾಗ್ಲೂ ಒಂಥರ ಕನ್ಸರ್ನ್ ತೋರಿಸ್ತಾ ಇದ್ದಂತ ರೀತಿ, ಆ ಪ್ರೀತಿ ಕೊಡ್ತಾ ಇದ್ದಂತ ರೀತಿ, ಆ ಕಾಳಜಿ ಕೊಡ್ತಾ ಇದ್ದಂತ ರೀತಿ, ಇದೆಲ್ಲಾನು ಇವಾಗ ಕಂಪ್ಲೀಟ್ ಆಗಿ ಶಿಫ್ಟ್ ಆಗಿರುವಂತದ್ದು. ಅಂಡ್ ಈ ವ್ಯಕ್ತಿ ಅದನ್ನ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಓಕೆ, ಅಂಡ್ ದೇ ನೋ ಸಮ್ವೇರ್ ಐ ಡೂ ಫೀಲ್ ದೇ ಫೀಲ್ ಅವರ ಪ್ರಕಾರ ಅವ್ರು ನಿಮ್ಮನ್ನ ಹೇಗೆ ವ್ಯೂ ಮಾಡ್ತಾ ಇದ್ದಾರೆ, ಅಥವಾ ಅವರ ದೃಷ್ಟಿಯಲ್ಲಿ ನೀವು ಯಾವ ತರ ಇದ್ದೀರಾ ಇವಾಗ ಅಂದ್ರೆ, ಯು ಆರ್ ಲೈಕ್ ಅ ಮೆಜಿಷಿಯನ್, ಯಾವುದೋ ಒಂದು ಜಾದೂ ಮಾಡುವಂತ ಒಂದು ವ್ಯಕ್ತಿ ಅನ್ನೋ ತರ ಅವರ ದೃಷ್ಟಿಯಲ್ಲಿ ಅವರು ನಿಮ್ಮನ್ನ ವ್ಯೂ ಮಾಡ್ತಾ ಇರುವಂತದ್ದು. ಜಾದೂ ಮಾಡುವಂತವ್ರು ಅಂತ ಅಂದ್ರೆ ಅವರ ಪ್ರಕಾರ ಹಿಂಗೆ ಅಂತ ಅಂದ್ರೆ, ಇಲ್ಲಿ ನೀವು ಅವ್ರ ಜೊತೆ ಮೈಂಡ್ ಗೇಮ್ಸ್ ನ ಪ್ಲೇ ಮಾಡ್ತಾ ಇದ್ದೀರಾ ಅನ್ನೋ ತರ. ಮೈಂಡ್ ಗೇಮ್ಸ್ ಅಂತ ಅಂದ್ರೆ ಬೇಕು ಅಂತಾನೆ ನೀವು ಅವ್ರನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ, ಬೇಕು ಅಂತಾನೆ ಅವರಿಂದ ತುಂಬಾ ಒಂಥರ ಅಷ್ಟು ಬಾದರ್ ಮಾಡ್ತಾ ಇಲ್ಲ ಅವರು ನನಗೆ, ಅಂದ್ರೆ ಈ ಕನೆಕ್ಷನ್ ನನಗೆ ಅಷ್ಟು ಬಾದರ್ ಮಾಡ್ತಾ ಇಲ್ಲ ಅನ್ನೋ ತರ ಬಿಹೇವ್ ಮಾಡ್ತಾ ಇರುವಂತದ್ದು, ಬೇಕು ಅಂತಾನೆ ಅವ್ರನ್ನ ಒಂಥರ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇರುವಂತದ್ದು. ಸೊ ದಟ್ ಪೈಲ್ ನಂಬರ್ 1 ಯಾಕೆ ಈ ತರ ನನ್ನ ಜೊತೆ ಮೈಂಡ್ ಗೇಮ್ಸ್ ಆಡ್ತಾ ಇದಾರಪ್ಪ ಅಂತ ಅಂದ್ರೆ, ನಾನೇ ಅವ್ರನ್ನ ಚೇಸ್ ಮಾಡ್ಲಿ ಅಂತ, ನಾನೇ ಅವ್ರ ಹಿಂದೆ ಹೋಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಇವ್ರು ಈ ತರ ಎಲ್ಲ ನನ್ನ ಮೈಂಡ್ ಗೇಮ್ಸ್ ಆಡ್ತಾ ಇದಾರೆ ಅನ್ನೋ ಒಂದು, ದಟ್ ಈಸ್ ವಾಟ್ ದ ಥಾಟ್ ದೇ ಆರ್ ಹ್ಯಾವಿಂಗ್ ರೈಟ್ ನೌ. ನಿಮ್ ಬಗ್ಗೆ ಅವರ ಆಲೋಚನೆಗಳು ಈ ತರ ಇರುವಂತದ್ದು. ಬಟ್ ವಾಟ್ ಎವರ್ ಇಟ್ ಈಸ್, ದ ಫ್ಯಾಕ್ಟ್ ಈಸ್ ರೈಟ್ ನಾವ್ ಯುವರ್ ಏನ್ ಆರಾ ಇದೆ ಅಲ್ಲ, ನಿಮ್ ಎನರ್ಜೀಸ್ ಇದೆ ಅಲ್ಲ, ದಟ್ ಈಸ್ ಲಿಟ್ರಲಿ ಐ ಆಮ್ ಟೆಲಿಂಗ್ ಯು, ಇಟ್ಸ್ ಒಂಥರ ತುಂಬಾ ಸ್ಪಾರ್ಕಲ್ ಆಗ್ತಾ ಇರುವಂತದ್ದು, ತುಂಬಾ ಡೇ ಬೈ ಡೇ ಇಟ್ಸ್ ಗೆಟಿಂಗ್ ವೆರಿ ಅಟ್ರಾಕ್ಟಿವ್, ವೆರಿ ಬ್ಯೂಟಿಫುಲ್. ಓಕೆ, ಯಾಕೆ ನಾನು ಹೇಳ್ತಾ ಇದ್ದೀನಿ ಗೊತ್ತಾ? ಸಿ, ಲುಕ್ ಅಟ್ ದೀಸ್ 2 ಕಾರ್ಡ್ಸ್, ಲುಕ್ ಅಟ್ ದ ವೇ. ಇಲ್ಲಿ ನೋಡಿ, ಈ ಕಾರ್ಡ್ ಅಲ್ಲಿ ಹುಡುಗಿ ಹೇಗೆ ಇದ್ದಾಳೆ, ಅವಳು ಅಂದ್ರೆ ತುಂಬಾ ಸ್ಯಾಡ್ ಆಗಿ ಬೇಜಾರಾಗಿರೋ ತರ ಕಾಣಿಸ್ತಾ ಇದ್ದಾಳ ನಿಮ್ಗೆ? ಇಲ್ಲ ಅಲ್ವಾ? ಲುಕ್ ಅಟ್ ದ ವೇ ಶಿ ಇಸ್ ಡ್ಯಾನ್ಸಿಂಗ್. ಒಂಥರ ಸುತ್ತಮುತ್ತ ಏನ್ ಆಗ್ತಾ ಇದಾರೆ ಅದ್ರ ಅರಿವೇ ಇಲ್ಲ, ಅವರಷ್ಟಕ್ಕೆ ಅವ್ರು ಅದ್ರಲ್ಲಿ ತುಂಬಾ ಇನ್ವಾಲ್ವ್ ಆಗಿರುವಂತದ್ದು. ಲುಕ್ ಅಟ್ ದ ವೇ, ಕಣ್ ಮುಚ್ಕೊಂಡು ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಈ ಹುಡುಗಿ. ಸೊ ನೀವು ಕೂಡ ಹಾಗೇನೆ ಕಂಪ್ಲೀಟ್ ಆಗಿ ನಿಮ್ಮ ಮೇಲೆ ಫೋಕಸ್ ಮಾಡಿದಿರಾ. ಯು ಹ್ಯಾವ್ ಕಂಪ್ಲೀಟ್ಲಿ ಟ್ಯಾಪ್ಡ್ ಇನ್ ಟು ಯುವರ್ ಎನರ್ಜೀಸ್. ಅಂಡ್ ಅದರ್ ಕಾರ್ಡ್ ಇದ್ರಲ್ಲೂ ಕೂಡ ನೋಡಿ ಹೇಗೆ ಈ ವ್ಯಕ್ತಿನೂ ಕೂಡ ನೋಡಿ, ಲುಕ್ ಅಟ್ ದ ಲೇಡಿ. ಈ ಲೇಡಿನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ತುಂಬಾ ಸ್ಯಾಡ್ ಆಗಿದ್ದಾರೆ ಅನ್ಸ್ತಾ ಇದೆಯಾ, ಅಥವಾ ತುಂಬಾ ಏನೋ ಒಂಥರ ಬೇಜಾರಲ್ಲಿ, ಏನೋ ಲಾಸ್ ಅಲ್ಲಿ ಫೀಲ್ ಮಾಡ್ತಾ ಇದಾರೆ ಅನ್ನೋ ತರ ಅನ್ಸ್ತಾ ಇದೆಯಾ? ಖಂಡಿತ ಇಲ್ಲ ಅಲ್ವಾ. ಶಿ ಇಸ್ ಅಟ್ ಪೀಸ್, ಏನೋ ಒಂಥರ ತುಂಬಾ ಪೀಸ್ಫುಲ್ ಆಗಿದ್ದಾರೆ, ಒಂಥರ ಅವ್ರು ತುಂಬಾ ಒಂಥರ ಫೋಕಸ್ಡ್ ಆಗಿರುವಂತದ್ದು. ಅಂಡ್ ಲುಕ್ ಅಟ್ ದ ವೇ, ಇಲ್ಲಿ ಕಾಸ್ಮೋಸ್ ಇಂದ ಏನ್ ಎನರ್ಜಿ ಫ್ಲೋ ಆಗ್ತಾ ಇದೆ ಇವ್ರಿಗೆ ನೋಡಿ. ಲುಕ್ ಅಟ್ ದ ವೇ, ಎನರ್ಜಿ ಎಲ್ಲಿಂದನೋ ಒಂದು ಹೈಯರ್ ಸೋರ್ಸ್ ಇಂದ ಎನರ್ಜಿ ಬಂದು ಇವ್ರ ಒಳಗೆ ಹೋಗ್ತಾ ಇರುವಂತದ್ದು ಅಲ್ವಾ. ಸೊ ಸಮ್ವೇರ್ ನಿಮ್ ಆರಾನು ಕೂಡ ಅದೇ ತರ ಆಗ್ತಾ ಇರುವಂತದ್ದು. ಸಮ್ವೇರ್ ಯು ಆರ್ ಸೋ ಮಚ್ ಫೋಕಸ್. ನಾನು ಯಾವಾಗ್ಲೂ ಹೇಳ್ತೀನಲ್ವಾ, ದ ಪವರ್ ಆಫ್ ಫೋಕಸ್ ಅಂದ್ರೆ ಇದೇನೆ. ನಿಮ್ಮ ಸೆಲ್ಫ್ ಫೋಕಸ್ ಏನಾದ್ರು ಶಕ್ತಿ ಅಂತ ಅಂದ್ರೆ ಇದೇನೆ. ಅಂದ್ರೆ ನೀವು ಯಾವಾಗ ನಿಮ್ಮ ಮೇಲೆ ಹೆಚ್ಚು ಫೋಕಸ್ ಮಾಡ್ಕೊಳ್ತೀರಾ, ಕಂಪ್ಲೀಟ್ ಆಗಿ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಮೇಲೆ, ಡ್ಯೂಟೀಸ್ ಮೇಲೆ, ನಿಮ್ಮ ಸೆಲ್ಫ್ ಮೇಲೆ ನೀವು 100% ನೀವು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಲ್ಲ, ನೀವು ಏನೇ ಬಯಸಿದ್ರು ಅದು ನಿಮ್ಮ ಹತ್ರ ತಂತಾನೆ ಅದು ಅಟ್ರಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ.
ಸೊ ರೈಟ್ ನವ್ ಯು ಆರ್ ಇನ್ ದಿಸ್ ಕೈಂಡ್ ಆಫ್ ಎನರ್ಜಿ. ನಾನು ಆಗ್ಲೇ ಹೇಳ್ದೆ ಅಲ್ವಾ, ಯು ಆರ್ ಇನ್ ದಿಸ್ ಅಟ್ರಾಕ್ಷನ್ ಒಂಥರ ಅಟ್ರಾಕ್ಟಿಂಗ್ ಎನರ್ಜಿ. ತುಂಬಾ ಯಾವ್ದನ್ನು ಒಂಥರ ನೀವು ಒಂಥರ ಕೊಡ್ತಾ ಇಲ್ಲ. ಇವಾಗ ನಾವು ಯು ಆರ್ ಇನ್ ದಿಸ್ ರಿಸೀವಿಂಗ್ ಸೈಡ್. ಎಲ್ಲಾನು ತಂತಾನೆ ನಿಮ್ ಹತ್ರ ಅಟ್ರಾಕ್ಟ್ ಆಗ್ತಾ ಇದೆ. ಅಂಡ್ ಯು ನೋ ವಾಟ್, ಈ ಪರ್ಸನ್ ಕೂಡ ಅವರಷ್ಟಕ್ಕೆ ಅವ್ರು ಎಷ್ಟೇ ರೆಸಿಸ್ಟ್ ಮಾಡ್ಕೊಂಡ್ರು ಕೂಡ, ಎಷ್ಟೇ ನಿಮ್ ಹತ್ರ ಬರಬಾರ್ದು, ಎಷ್ಟೇ ನಿಮ್ಮನ್ನ ಇಗ್ನೋರ್ ಮಾಡ್ಬೇಕು ಅಂತ ಅಂದ್ರೂ ಅದು ಅವ್ರಿಗೆ ಆಗ್ತಾ ಇಲ್ಲ. ಸಮ್ವೇರ್ ದೇ ಆರ್ ಫೇಸಿಂಗ್ ದಟ್ ಪುಲ್ ಟುವರ್ಡ್ಸ್ ಯು. ತುಂಬಾ ಅಟ್ರಾಕ್ಟ್ ಆಗ್ತಾ ಇದಾರೆ ನಿಮ್ ಕಡೆಗೆ. ಸಿನ್ಸ್ ಯು ಆರ್ ವೆರಿ ಮಚ್ ಫೋಕಸ್ಡ್ ಆನ್ ಯುವರ್ ಸೆಲ್ಫ್, ನಿಮ್ಮ ಎನರ್ಜೀಸ್ ಲಿಟ್ರಲಿ ಆರ್ ಕಮ್ಯುನಿಕೇಟಿಂಗ್ ವಿತ್ ದಿಸ್ ಪರ್ಸನ್. ನಿಮ್ಮ ಎನರ್ಜೀಸ್ ಮಾತಾಡ್ತಾ ಇದೆ ಈ ವ್ಯಕ್ತಿ ಜೊತೆ. ಅಂದ್ರೆ ದಟ್ ಈಸ್ ಸೋ ಪವರ್ಫುಲ್, ದಟ್ ಈಸ್ ಸೋ ಅಟ್ರಾಕ್ಟಿವ್. ರೈಟ್ ನಾವು ಈ ವ್ಯಕ್ತಿಗೆ ಬೇರೆ ಚಾಯ್ಸೇ ಇಲ್ಲ, ದಟ್ ದೇ ಹ್ಯಾವ್ ಟು ಕಮ್ ಟುವರ್ಡ್ಸ್ ಯು. ಸೊ ಆ ತರ ಮಾಡ್ತಾ ಇರುವಂತದ್ದು ಯೂನಿವರ್ಸ್. ಸೊ ಪೈಲ್ ನಂಬರ್ 1, ಈ ವ್ಯಕ್ತಿಗೆ ಹೇಗೆ ಫೀಲ್ ಆಗ್ತಾ ಇದೆ ಅಂತಂದ್ರೆ, ನೀವು ಏನೋ ಮಾಡ್ತಾ ಇದ್ದೀರಾ, ಯು ಆರ್ ಡೂಯಿಂಗ್ ಸಮಥಿಂಗ್ ಟು ದೆಮ್ ಬಟ್ ಡೋಂಟ್ ನೋ. ಅವ್ರಿಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ಸಮ್ವೇರ್ ಸಮಥಿಂಗ್ ಯು ಆರ್ ಡೂಯಿಂಗ್ ಅನ್ನೋ ತರ ಅವ್ರಿಗೆ ಪೈಲ್ 1 ನನ್ನ ಮೇಲೆ ಏನೋ ಒಂದು ಜಾದೂ ಮಾಡ್ತಾ ಇದಾರೆ. ಏನ್ ಮಾಡ್ತಾ ಇದಾರೆ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ಸಮಥಿಂಗ್ ದೇ ಆರ್ ಡೂಯಿಂಗ್. ಇಲ್ಲಾಂದ್ರೆ ನನಗೆ ಯಾಕೆ ಇಷ್ಟೊಂದು ಬಾದರ್ ಮಾಡ್ತಾ ಇದಾರೆ ಪೈಲ್ ನಂಬರ್ 1, ನಾನು ಎಷ್ಟು ರೆಸಿಸ್ಟ್ ಮಾಡ್ತಾ ಇದ್ರು, ಯಾಕೆ ನಾನು ಅಷ್ಟೊಂದು ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದೀನಿ ಪೈಲ್ ನಂಬರ್ 1 ಕಡೆಗೆ, ನನ್ಗೆ ಯಾಕೆ ಈ ಕನೆಕ್ಷನ್ ಇಷ್ಟೊಂದು ಬಾದರ್ ಮಾಡ್ತಾ ಇದೆ. ಸೊ ಈ ತರ ಎಲ್ಲ ಒಂದು ಅವ್ರಿಗೆ ತಲೆ ಕೆಡಿಸ್ತಾ ಇರುವಂತದ್ದು. ಓಕೆ, ಲೆಟ್ ಮಿ ಕ್ಲಾರಿಫೈ. ನನ್ಗೆ ಯಾಕೋ ಇಲ್ಲಿ ಮೆಜಿಷಿಯನ್ ಕಾರ್ಡ್ ಯಾಕೆ ಬಂದಿದೆ ಅದೊಂದ್ಸತಿ ಕ್ಲಾರಿಫೈ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ನಿಮ್ ಎನರ್ಜೀಸ್ ಆರ್ ವೆರಿ ಬ್ಯೂಟಿಫುಲ್, ವೆರಿ ಅಟ್ರಾಕ್ಟಿವ್ ಪೈಲ್ ನಂಬರ್ 1, ಐ ಮಸ್ಟ್ ಸೇ ದಿಸ್. ಅಂಡ್ ಯಾಕೆ ನೀವು ಈ ತರ, ಹೆಂಗೆ ನೀವು ಈ ತರ ಒಂದು ಹೈಯರ್ ಎನರ್ಜಿನಲ್ಲಿ ವೈಬ್ರೇಟ್ ಆಗ್ತಾ ಇದ್ದೀರಾ, ಹೈಯರ್ ಫ್ರೀಕ್ವೆನ್ಸಿನಲ್ಲಿ ವೈಬ್ರೇಟ್ ಆಗ್ತಾ ಇದ್ದೀರಾ, ಯಾಕೆ ಅನ್ನೋದನ್ನ ಒಂದ್ಸತಿ ನಾನು ಕ್ಲಾರಿಫೈ ಮಾಡ್ಕೊಳ್ತೀನಿ. ಓಕೆ, ಸೊ ಲೆಟ್ಸ್ ಸಿ ಯಾಕೆ ಮೆಜಿಷಿಯನ್ ಕಾರ್ಡ್ ಬಂದಿದೆ ಅಂತ. ಲೆಟ್ ಮಿ ಕ್ಲಾರಿಫೈ ಇಟ್ ಒನ್ಸ್. ಓಕೆ, ಏಂಜಲ್ಸ್ ಪ್ಲೀಸ್ ಗೈಡ್ ಮೀ, ಯಾಕೆ ಮೆಜಿಷಿಯನ್ ಕಾರ್ಡ್ ಬಂದಿದೆ ಇಲ್ಲಿ. ಮೆಜಿಷಿಯನ್ ಕಾರ್ಡ್ ಓಕೆ ಫೈನ್. ಸಿ ಇಲ್ಲಿ 7 ಆಫ್ ವಾಂಡ್ಸ್ ಇದೆ, ಜಸ್ಟಿಸ್ ಕಾರ್ಡ್ ಬಂದಿದೆ, ಅಂಡ್ ಆಲ್ಸೋ ಡೆವಿಲ್ ಇನ್ ರಿವರ್ಸ್. ಓಕೆ, ಸೊ ಡೆವಿಲ್ ಕಾರ್ಡ್ ಬಂದು ರಿವರ್ಸ್ ಅಲ್ಲಿ ಬಂದಿರುವಂತದ್ದು. ಓಕೆ, ಸಮ್ವೇರ್ ಪೈಲ್ ನಂಬರ್ 1 ಯು ಹ್ಯಾವ್ ಮೇಡ್ ಅಪ್ ಯುವರ್ ಮೈಂಡ್. ಎಲ್ಲೊಂದ್ ಕಡೆ ನೀವು ಒಂಥರ ತುಂಬಾ ಒಂದು ಸ್ಟ್ರಾಂಗ್ ಡಿಸಿಷನ್ ನ ತಗೊಂಡಿರುವಂತದ್ದು. ದಟ್ ನನಗೆ ಏನ್ ಬಾದರ್ ಮಾಡ್ತಾ ಇದೆ ಇಷ್ಟೊಂದು, ನನಗೆ ಏನೊಂದು ಕ್ಲಾರಿಟಿ ಕೊಡ್ತಾ ಇಲ್ಲ. ಯಾವ ಒಂದು ವಿಷಯ ಆಗಿರ್ಬೋದು, ಯಾವುದೇ ಒಂದು ಕನೆಕ್ಷನ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ವ್ಯಕ್ತಿ ಆಗಿರಬಹುದು, ನನಗೆ ಯಾವುದು ಕ್ಲಾರಿಟಿ ಕೊಡ್ತಾ ಇಲ್ಲ, ನನಗೆ ಯಾವುದು ಒಂದು ಎಕ್ಸಾಕ್ಟ್ ಕನ್ಕ್ಲೂಷನ್ಗೆ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ವಿಷಯದ ಬಗ್ಗೆ ನಾನು ಇನ್ಮೇಲೆ ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ನಾನು ಅಂತ ವಿಷಯಗಳನ್ನ ಹೆಚ್ಚು ನನ್ನ ಲೈಫಲ್ಲಿ ಎಂಟರ್ಟೈನ್ ಮಾಡ್ಲಿಕ್ಕೆ ಹೋಗಲ್ಲ. ಅಂತ ವಿಷಯದಿಂದ ನಾನು ದೂರ ಇರ್ತೀನಿ ಅನ್ನೋ ಒಂದು ದೃಢವಾದ ಒಂದು ಡಿಸಿಷನ್, ಅಂದ್ರೆ ದೃಢ ಸಂಕಲ್ಪ ಅಂತ ಏನ್ ಹೇಳ್ತಾರೆ, ಅಥವಾ ಸ್ಟ್ರಾಂಗ್ ಡಿಸಿಷನ್ ಅಂತಾರಲ್ವಾ, ನೀವು ಆ ತರ ಒಂದು ಸ್ಟ್ರಾಂಗ್ ಡಿಸಿಷನ್ ನ ಮಾಡ್ಕೊಂಡಿರುವಂತದ್ದು. ದಟ್ ಈ ವ್ಯಕ್ತಿಯಿಂದ ನಾನು ಇನ್ಮೇಲಿಂದ ದೂರ ಇರ್ತೀನಿ ಅನ್ನೋ ತರ. ಓಕೆ, ಬಿಕಾಸ್ ಜಸ್ಟಿಸ್ ಕಾರ್ಡ್ ಇಸ್ ಹಿಯರ್. ಆಯ್ತಾ, ಸಮ್ವೇರ್ ಐ ಡೂ ಫೀಲ್ ಈ ವ್ಯಕ್ತಿ ಪ್ರೀವಿಯಸ್ ಅಲ್ಲಿ ಈ ಕನೆಕ್ಷನ್ ಅಲ್ಲಿ, ಅಂದ್ರೆ ಇನ್ ದ ಪಾಸ್ಟ್ ಮೇ ಬಿ ಇವರು ತುಂಬಾ ಒಂಥರ ಹೆಚ್ಚು ಅವೈಲಬಲ್ ಇರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಸಾಕಷ್ಟು ನಿಮ್ನ ಇಗ್ನೋರ್ ಮಾಡಿದ್ದಾರೆ, ತುಂಬಾ ಒಂಥರ ನಿಮ್ನ ಅವ್ರ ಫೀಲಿಂಗ್ಸ್ ನ ಅಥವಾ ಅವ್ರನ್ನ ಥಾಟ್ಸ್ ನ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಿಲ್ಲ ನಿಮ್ ಹತ್ರ. ಸಾಕಷ್ಟು ಒಂದು ನೆಗ್ಲೆಕ್ಟ್ ಮಾಡಿರುವಂತದ್ದು. ಅಂಡ್ ದ ಟೇಬಲ್ಸ್ ಆರ್ ಟರ್ನಿಂಗ್ ಅರೌಂಡ್. ಈಗ ಟೇಬಲ್ಸ್ ಟರ್ನ್ ಆಗ್ತಾ ಇದೆ. ಅಂದ್ರೆ ನಾವು ಯು ಆರ್ ದ ಒನ್ ಹೂ ಇಸ್ ಇಗ್ನೋರಿಂಗ್. ತುಂಬಾ ಇಗ್ನೋರ್ ಮಾಡ್ತಾ ಇದ್ದೀರಾ, ತುಂಬಾ ಬಾದರ್ ಮಾಡ್ತಾ ಇದ್ದೀರಾ ಈ ವ್ಯಕ್ತಿಗೆ. ಅಂಡ್ ಸಮ್ವೇರ್ ಅವ್ರಿಗೆ ತುಂಬಾ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇರುವಂತದ್ದು. ಅಂಡ್ ನೀವು ತುಂಬಾ ಒಂಥರ ಹೇಗೆ ಅಂತಂದ್ರೆ, ಸಿ ಜಸ್ಟಿಸ್ ಕಾರ್ಡ್ ಇದೆ. ಓಕೆ, ಜಸ್ಟಿಸ್ ಆಲ್ವೇಸ್ ಟಾಕ್ಸ್ ಅಬೌಟ್ ಏನು ನ್ಯಾಯ, ಸತ್ಯ. ಜಸ್ಟಿಸ್ ಅಂದ್ರೆ ಏನು, ನ್ಯಾಯ ಅಲ್ವಾ. ಇಟ್ ಆಲ್ವೇಸ್ ಟಾಕ್ಸ್ ಅಬೌಟ್ ದ ಟ್ರುತ್. ಸೊ ಸಮ್ವೇರ್ ನೀವು ಒಂಥರ ಈಗ ಏನು ಸತ್ಯ ಅದನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ, ಯಾವ್ದು ಸರಿ ಅದನ್ನ ಆಯ್ಕೆ ಮಾಡ್ಕೊಳ್ತಾ ಇರುವಂತದ್ದು. ಅಂಡ್ ಯಾವ್ದು ಸರಿ ಯಾವ್ದು ತಪ್ಪು ಇದ್ರ ಕ್ಲಾರಿಟಿನ ನೀವು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಹೆಚ್ಚು ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರುವಂತದ್ದು. ಸಿ ಲುಕ್ ಅಟ್ ದ ವೇ, ಇಲ್ಲಿ ಹೇಗೆ ಈ ವ್ಯಕ್ತಿ ಬ್ಯಾಲೆನ್ಸ್ ನ ಹಿಡ್ಕೊಂಡು ಕಣ್ಮುಚ್ಕೊಂಡಿದ್ದಾಳೆ ಅಲ್ಲ. ಸೊ ಇವಾಗ ನಿಮ್ಗೆ ಅದ್ರ ಅರಿವು ಆಗ್ತಾ ಇದೆ, ಇದು ಸತ್ಯ, ದಿಸ್ ಇಸ್ ಸಮಥಿಂಗ್ ವಿಚ್ ವಾಸ್ ಅನ್ಹೆಲ್ದಿ, ನನ್ನ ಲೈಫಿಗೆ ಇದು ತುಂಬಾ ಅನ್ಹೆಲ್ದಿ ಆಗಿತ್ತು ಅಂತ. ಪ್ರೀವಿಯಸ್ಲಿ ಆಲ್ಸೋ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ತುಂಬಾ ಒಂಥರ ಹೆಂಗೆ ಅಂತಂದ್ರೆ, 4 ದಿನ ತುಂಬಾ ನಿಮ್ ಹತ್ರ ಚೆನ್ನಾಗಿರೋದು, ಮತ್ತೆ ಸ್ವಲ್ಪ ದಿನ ಮುನ್ಸ್ಕೊಳ್ಳೋದು, ಅಥವಾ ಮಾತ್ ಬಿಡುವಂತದ್ದು, ಅಥವಾ ಇಗ್ನೋರ್ ಮಾಡುವಂತದ್ದು. ಅಂಡ್ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಅಗೇನ್ ಅವರೇ ನಿಮ್ನ ಪೂಸಿ ಹೊಡ್ಕೊಂಡು ಬರುವಂತದ್ದು, ನಿಮ್ ಹತ್ರ ಬರೋದು, ನಿಮ್ಮನ್ನ ಮಾತಾಡ್ಸೋದು. ಸೊ ಈ ತರ ಒಂದು ಅನ್ಹೆಲ್ದಿ ಸೈಕಲ್, ಅಥವಾ ಈ ಒಂದು ರಿಪಿಟೇಟಿವ್ ಪ್ಯಾಟರ್ನ್ ಕಂಟಿನ್ಯೂಸ್ ಆಗಿ ಅದೇ ಒಂದು ಆಗ್ತಾ ಇರುವಂತದ್ದು ನಿಮ್ ಲೈಫ್ ಅಲ್ಲಿ ಇಷ್ಟ ದಿನ, ಅಥವಾ ಈ ಕನೆಕ್ಷನ್ ಅಲ್ಲಿ. ಅಂಡ್ ಸಮ್ವೇರ್ ನೀವು ಇವಾಗ ಅದರಿಂದ ದೂರ ಸರ್ತಿದ್ದೀರಾ. ಅಂಡ್ ಈ ವ್ಯಕ್ತಿಗೂ ಗೊತ್ತು ದಟ್ ಪೈಲ್ 1 ಇನ್ಮೇಲೆ ಈ ಒಂದು ಏನ್ ಅನ್ಹೆಲ್ದಿ ಸೈಕಲ್ ಇತ್ತು ಇದರಲ್ಲಿ ಯಾವುದೇ ಕಾರಣಕ್ಕೂ ಅವ್ರು ಪಾರ್ಟಿಸಿಪೇಟ್ ಮಾಡಲ್ಲ. ಅಂದ್ರೆ ಯಾವುದೇ ಕಾರಣಕ್ಕೂ ಅವ್ರು ಇಂಟ್ರೆಸ್ಟ್ ತೋರ್ಸಲ್ಲ. ನಾನು ಏನಾದ್ರು ಇದೇ ತರ ಬಿಟ್ರೆ ಪೈಲ್ ನಂಬರ್ 1 ನನ್ನ ಲೈಫ್ ಅಲ್ಲಿ ನಾನು ಕಳ್ಕೊಂಡೇ ಬಿಡ್ತೀನಿ. ಸೊ ಹಾಗಾಗಿ ಎನಿವೇಸ್ ಪೈಲ್ 1 ಅಂತೂ ನನ್ನ ಹತ್ರ ಬರೋದಿಲ್ಲ. ಅವ್ರು ಬಂದು ನನ್ನ ಹತ್ರ ಸಾರಿ ಕೇಳಲ್ಲ, ಅಥವಾ ಅವ್ರು ಬಂದು ನನ್ನ ಹತ್ರ ಕನ್ಫೆಸ್ ಮಾಡ್ಕೊಳ್ಳಲ್ಲ ಅವ್ರ ಫೀಲಿಂಗ್ಸ್ ನ. ಬಟ್ ಇಟ್ಸ್ ಮೈ ಟರ್ನ್, ಲೆಟ್ ಮೀ ಡೂ ಸಮಥಿಂಗ್ ಇನ್ ದಿಸ್ ಕನೆಕ್ಷನ್ ಅನ್ನೋ ತರ ಅವ್ರು ಯೋಚನೆ ಮಾಡ್ತಾ ಇರುವಂತದ್ದು. ಓಕೆ,
ಅಂಡ್ ಆಲ್ಸೋ ನೈಟ್ ಆಫ್ 6 of Pentacles ಇಸ್ ಹಿಯರ್. ಸಮ್ವೇರ್ ಅವ್ರಿಗೆ ತುಂಬಾ ಆಸಕ್ತಿ ಇದೆ ಇವಾಗ ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ, ನೀವ್ ಏನ್ ಮಾಡ್ತಾ ಇದ್ದೀರಾ, ನೀವ್ ಹೇಗೆ ಇಷ್ಟೊಂದು ಶಿಫ್ಟ್ ಆಗಿದೆ ನಿಮ್ ಎನರ್ಜೀಸ್ ಅಲ್ಲಿ, ಯಾಕೆ ಈ ತರ ಅವರು ಇಷ್ಟೊಂದು ಸೆಲ್ಫ್ ಫೋಕಸ್ಡ್ ಆಗಿದ್ದಾರೆ ಅಂತ. ಅಂಡ್ ಆಲ್ಸೋ ಪೈಲ್ 1, ಐ ಡೂ ಫೀಲ್ ಯು, ಇಲ್ಲಿ ಸಾಕಷ್ಟು ಜನ ನೀವು ಒಂಥರ ಟ್ಯಾರೋ ಕಾರ್ಡ್ ರೀಡರ್ಸ್ ಹತ್ರ ಹೋಗ್ತಾ ಇರುವಂತದ್ದು ಗೈಡೆನ್ಸ್ಗೆ, ಅಥವಾ ಅಸ್ಟ್ರಾಲಜರ್ಸ್ ನ ಕನ್ಸಲ್ಟ್ ಮಾಡ್ತಾ ಇರುವಂತದ್ದು, ದಟ್ ಲೈಫ್ ಅಲ್ಲಿ ನಾನು ಇನ್ನು ಹೇಗೆ ಫೋಕಸ್ ಮಾಡ್ಕೊಳ್ಬಹುದು, ನನ್ನ ಎನರ್ಜೀಸ್ ನಾನು ಇನ್ನೇನು ಹೇಗೆ ಶಿಫ್ಟ್ ಮಾಡಬಹುದು. ಸೊ ಇದ್ರ ಬಗ್ಗೆ ಸಾಕಷ್ಟು ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಅಂಡ್ ಅದ್ರ ಬಗ್ಗೆ ಹೆಚ್ಚು ನಿಮ್ಮ ಫೋಕಸ್ ಇರುವಂತದ್ದು. ಅಂಡ್ ಹಾಗಾಗಿ ನೀವು ಸಾಕಷ್ಟು ನಾನು ಹೇಳಿದೆ ಅಲ್ವಾ, ಟ್ಯಾರೋ ಕಾರ್ಡ್ ರೀಡರ್ಸ್ ನ ಕನ್ಸಲ್ಟ್ ಮಾಡುವಂತದ್ದಾಗಿರ್ಬೋದು, ಅಸ್ಟ್ರಾಲಜರ್ಸ್ ನ ಕನ್ಸಲ್ಟ್ ಮಾಡುವಂತದ್ದಾಗಿರ್ಬೋದು, ಅಂಡ್ ಸರ್ಟನ್ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ನ ಮಾಡ್ತಾ ಇರುವಂತದ್ದಾಗಿರ್ಬೋದು. ಓಕೆ, somewhere it's all making you more and more ಒಂಥರ ಪವರ್ಫುಲ್ ಅಥವಾ more and more attractive to this person. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಸಾಕಷ್ಟು ಕುತೂಹಲ, ಹೇಗೆ ಏನಾಗ್ತಾ ಇದೆ ಇವ್ರ ಲೈಫ್ ಅಲ್ಲಿ, ಏನ್ ನಡೀತಾ ಇದೆ ಇವ್ರ ಜೀವನದಲ್ಲಿ, ಅದನ್ನ ತಿಳ್ಕೊಳ್ಬೇಕು ಅನ್ನೋ ಒಂದು ಕುತೂಹಲ ಅವ್ರಿಗೆ, ಆ ಒಂದು ಕ್ಯೂರಿಯಾಸಿಟಿ ಇರುವಂತದ್ದು. ಅಂಡ್ ನೀವು ಅಷ್ಟೇ ಸಾಕಷ್ಟು ನಿಮ್ಮ ಜನಗಳ ಜೊತೆ ನೀವು ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ ಜೊತೆ ಹೆಚ್ಚು ಬೆರೀತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೆಚ್ಚು ಬೆರೀತಾ ಇರೋದು, ಅವರಿಗೆ ಹೆಚ್ಚು ಟೈಮ್ ನ ಕೊಡ್ತಾ ಇರುವಂತದ್ದು. ಸೊ ಹಾಗಾಗಿ ಈ ವ್ಯಕ್ತಿಗೆ ಒಂಥರ ತುಂಬಾ ಇಗ್ನೋರ್ ಫೀಲ್ ಮಾಡ್ತಾರೋ, ಅವರು ಎಲ್ಲೋ ಒಂಥರ ಈ ಕನೆಕ್ಷನ್ ತುಂಬಾ ಇಗ್ನೋರ್ಡ್ ಆಗ್ತಾ ಇದ್ದಾರೆ ಅನ್ನೋ ತರ ಫೀಲ್ ಆಗ್ತಾ ಇದೆ. ಲಿಟ್ರಲಿ ಅದು ಅವ್ರಿಗೆ ತುಂಬಾ ಇಟ್ಸ್ ಲಿಟ್ರಲಿ ವೆರಿ ಸ್ಕೇರಿ ಫಾರ್ ದೆಮ್. ಓಕೆ, ಸಿ ದ ಫ್ಯಾಕ್ಟ್ ಈಸ್, ಲುಕ್ ಅಟ್ ದ ವೇ 5 of Swords ಕಾರ್ಡ್ ಇದೆ. ಐ ಡೋಂಟ್ ನೋ, ಇದು ಟು ಬಿ ಫ್ರಾಂಕ್ ನನಗೆ ಗೊತ್ತಿಲ್ಲ ಪೈಲ್ 1 ಇದು ಹೇಗೆ ಇಲ್ಲಿ ಬಂದಿದೆ ಅಂತ, ಬಿಕಾಸ್ ನಾನು ಜಸ್ಟಿಫೈ ಮಾಡ್ಕೊಳ್ಳಿಕ್ಕೆ, ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ ತೆಗೆದಾಗ ನನಗೆ ಬಂದಿದ್ದು ಜಸ್ಟಿಸ್ ಅಂಡ್ ಆಲ್ಸೋ 7 of Wands ಅಂಡ್ ಡೆವಿಲ್ ರಿವರ್ಸ್ ಅಲ್ಲಿ. ಬಟ್ ಡೆಕ್ ಈ ಸೈಡ್ ಇದೆ. ಓಕೆ, ಡೆಕ್ ಈ ಸೈಡ್ ಇದೆ ಅಂಡ್ ಐ ಡೋಂಟ್ ನೋ ಹೌ ಕಮ್ ದಿಸ್ ಈ ಒಂದು ಕಾರ್ಡ್ ಇಲ್ಲಿ ಇರುವಂತದ್ದು. ಬಟ್ ಎನಿವೇಸ್ ದಿಸ್ ಕಾರ್ಡ್ ಇಸ್ ಹಿಯರ್. ಈ ಕಾರ್ಡ್ ಬಂದಿರೋದ್ರಿಂದ ಲುಕ್ ಅಟ್ ದ ವೇ ಇಲ್ಲಿ ವ್ಯಕ್ತಿಗೆ ಹೇಗೆ ಬಾದರ್ ಮಾಡ್ತಾ ಇರುವಂತದ್ದು. ಅವ್ರು ತುಂಬಾ ಖುಷಿಯಾಗಿದ್ದಾರಾ, ಇಲ್ಲ ಅಲ್ವಾ, ತಲೆ ಕೆಡಿಸ್ಕೊಂಡಿದ್ದಾರೆ, ಅವ್ರ ತಲೆನೋ ಒಂಥರ ತಲೆನೋವು ಆಗೋ ತರ ಹಿಡ್ಕೊಂಡಿದ್ದಾರೆ ಅಲ್ವಾ. ಲುಕ್ ಅಟ್ ದ ವೇ ಅವ್ರು ಎಲ್ಲೋ ಒಂದ್ ಕಡೆ ತುಂಬಾ ಒಂಥರ ಬೇಜಾರಲ್ಲಿರುವಂತದ್ದು, ತುಂಬಾ ಒಂಥರ ತಲೆ ಕೆಡಿಸ್ಕೊಂಡಿರೋದು, ಏನಪ್ಪಾ ಮುಂದೆ ಹೆಂಗೆ ಅನ್ನೋ ತರ. ಸೊ ಈ ವ್ಯಕ್ತಿನೂ ಹಾಗೇನೆ, ಲೈಕ್ ದೇ ಆರ್ ಲೈಕ್ ಲಿಟ್ರಲಿ ಈ ಕನೆಕ್ಷನ್ ಮುಂದೆ ಹೇಗೆ ನಾನು ಮುಂದುವರಿಬಹುದು, ಈ ಕನೆಕ್ಷನ್ ಮುಗ್ದೇ ಹೋಗುತ್ತೇನೋ, ಈ ಕನೆಕ್ಷನ್ ಕೈ ತಪ್ಪು ಹೋಗುತ್ತೇನೋ ಅನ್ನೋದು ತುಂಬಾ ಬಾದರ್ ಮಾಡ್ತಾ ಇದೆ. ಅಂಡ್ ನೀವು ಸಾಕಷ್ಟು ಒಂದು ಬೌಂಡ್ರೀಸ್ ನ ಸೆಟ್ ಮಾಡ್ಕೊಂಡಿದ್ದೀರಾ ಅಂಡ್ ಆ ಬೌಂಡ್ರೀಸ್ ನ ಕ್ರಾಸ್ ಮಾಡಿ ನೀವು ಹೋಗ್ತಾ ಇಲ್ಲ. ಇಲ್ಲ ಒಂದ್ ಕಡೆ ತುಂಬಾ ಈ ವ್ಯಕ್ತಿ ಜೊತೆ ನಿಮ್ಮ ಇಂಟ್ರಾಕ್ಷನ್ ಹೇಗಿದೆ ಅಂತಂದ್ರೆ ಇಟ್ಸ್ ವೆರಿ ಪ್ರೊಫೆಷನಲ್ ಅಥವಾ ತುಂಬಾ ಫಾರ್ಮಲ್ ಆಗಿರುವಂತದ್ದು, ಅಥವಾ ಈ ನೋ ಕಮ್ಯುನಿಕೇಶನ್ ಇಲ್ದೇ ಇರುವಂತದ್ದು. ಮೇ ಬಿ ನೋ ಕಾಂಟ್ಯಾಕ್ಟ್ ಇರ್ಬೋದು, ಅಥವಾ ಸಪರೇಷನ್ ಅಲ್ಲಿ ಇರ್ಬೋದು, ಅಥವಾ ಮಾತೇ ಆಡ್ತಾ ಇಲ್ಲದೆ ಇರ್ಬೋದು ಈ ವ್ಯಕ್ತಿ ಜೊತೆ, ವಾಟ್ ಎವರ್ ಇಟ್ ಈಸ್. ಬಟ್ ಈ ಒಂದು ಎನರ್ಜಿ ಶಿಫ್ಟ್ ನಿಮ್ಮಲ್ಲಿ ಏನಾಗಿದೆ ಅದು ಈ ವ್ಯಕ್ತಿನ ತುಂಬಾ 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 ತಲೆ ಕೆಡಿಸೋ ಹಾಗೆ ಮಾಡ್ತಾ ಇದೆ. ಈ ವ್ಯಕ್ತಿಗೆ ಒಂಥರ ಇವಾಗ ನಾನು ಏನಾದ್ರೂ ಮಾಡಬೇಕು, ಸಮಥಿಂಗ್ ಐ ಹ್ಯಾವ್ ಟು ಡೂ ಇನ್ ದಿಸ್ ಕನೆಕ್ಷನ್, ನನ್ನ ಕಡೆಯಿಂದ ಏನಾದ್ರು ಒಂದು ಶಿಫ್ಟ್ ಆಗಬೇಕು, ಇಲ್ಲಾಂದ್ರೆ ಈ ಕನೆಕ್ಷನ್ ನಾನು ಕಳ್ಕೊಂಡ್ ಬಿಡ್ತೀನಿ ಅನ್ನೋ ಒಂದು ಭಯ ಕೂಡ ಕಾಡ್ತಾ ಇರುವಂತದ್ದು. ಸೊ ಲೆಟ್ಸ್ ಪುಲ್ 2-3 ಕಾರ್ಡ್ಸ್. ಓಕೆ, ಇನ್ನೊಂದು 2 ಕಾರ್ಡ್ ನ ಪುಲ್ ಮಾಡಿ ನಾನು ನೋಡೋಣ ಇನ್ನು ಒಂದು ವೈ ದಿಸ್ ಪರ್ಸನ್ ಇಸ್ ಬಿಹೇವಿಂಗ್ ಲೈಕ್ ದಿಸ್, ಅಥವಾ ಅವ್ರಿಗೆ ಏನ್ ಅನಿಸ್ತದೆ, ಹೌ ದೇ ಆರ್ ವ್ಯೂಯಿಂಗ್ ಯು, ಅವ್ರ ದೃಷ್ಟಿಯಲ್ಲಿ ಈಗ ಈ ಕನೆಕ್ಷನ್ ಯಾವ ಒಂದು ಹಂತದಲ್ಲಿದೆ ಏನು ಅನ್ನೋದನ್ನ ಇನ್ನೂ 1-2 ಕಾರ್ಡ್ಸ್ ನ ಪುಲ್ ಮಾಡಿ ಚೆಕ್ ಮಾಡಿ ನೋಡೋಣ. ಓಕೆ ಓಕೆ ಓಕೆ, ಸಿ ಇಲ್ಲಿ 7 of Swords along with that 3 of Cups ಇದೆ. ಓಕೆ, ಸೊ 7 of Swords along with 3 of Cups ಇರೋದ್ರಿಂದ ಸಮ್ವೇರ್ ಇವಾಗ ಈ ವ್ಯಕ್ತಿಗೆ ಒಂಥರ ತುಂಬಾ ಸ್ಟಕ್ ಫೀಲ್ ಮಾಡ್ತಾ ಇರೋಂಥದ್ದು ಅವ್ರ ಲೈಫ್ ಅಲ್ಲಿ. ಅವ್ರಿಗೇನು ಒಂಥರ ಮುಂದುವರಿತಾ ಇಲ್ಲ ಲೈಫ್, ತುಂಬಾ ಒಂಥರ ಬೇಜಾರು, ತುಂಬಾ ಖಾಲಿ ಅನ್ನೋ ತರ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಅವ್ರಿಗೆ ಒಂಥರ ನಿಮ್ ಅಟೆನ್ಷನ್ ಅಗತ್ಯತೆ ಇರುವಂತದ್ದು ಇವಾಗ. ದೇ ಆರ್ ಕ್ರೇವಿಂಗ್ ಫಾರ್ ಯುವರ್ ಅಟೆನ್ಷನ್, ದೇ ಆರ್ ಕ್ರೇವಿಂಗ್ ಫಾರ್ ಎನರ್ಜೀಸ್. ಎಲ್ಲೋ ಒಂದ್ ಕಡೆ ನಿಮ್ದು ಏನು ನೀವು ಮುಂಚೆ ಅವ್ರಿಗೆ ಆ ಒಂದು ಅಫೆಕ್ಷನ್, ಆ ಎನರ್ಜೀಸ್, ಆ ಒಂದು ಅಟೆನ್ಷನ್ ಕೊಡ್ತಾ ಇದ್ರಿ, ಅವ್ರಿಗೆ ಅದೆಲ್ಲ ಮತ್ತೆ ಬೇಕು. ಸಮ್ವೇರ್ ದೇ ಆರ್ ಫೀಲಿಂಗ್ ಯಾಕೆ ನೀವು ಕೊಡ್ತಾ ಇಲ್ಲ ಅನ್ನೋದು ತುಂಬಾ ಬಾದರ್ ಮಾಡ್ತಾ ಇರುವಂತದ್ದು. ಬಟ್ ಯು ಆರ್ ಇನ್ ದಿಸ್ ಪೀಸ್ಫುಲ್ ಎನರ್ಜಿ. ಓಕೆ, ಯು ಆರ್ ಇನ್ ದಿಸ್ ವೆರಿ ಕಾಮ್ ಅಂಡ್ ತುಂಬಾ ಯು ಆರ್ ಇನ್ ದಿಸ್ ಹ್ಯಾಪಿ ಎನರ್ಜಿ. ಎಲ್ಲ ತುಂಬಾ ಪಾರ್ಟಿ ಮಾಡುವಂಥದ್ದು, ಅಥವಾ ನೆಮ್ಮದಿಯಾಗಿರುವಂಥದ್ದು, ನಿಮ್ಮನ್ನ ನೀವು ಚೂಸ್ ಮಾಡ್ಕೊಳ್ಳುವಂಥದ್ದು. ಸೊ ಈ ತರ ಒಂದು ಎನರ್ಜೀಸ್ ಇರುವಂತದ್ದು ಸಮ್ವೇರ್ ಅದು ತುಂಬಾ ಟ್ರಿಗರ್ ಮಾಡ್ತಾ ಇದೆ. ಈ ವ್ಯಕ್ತಿಗೆ ನೀವು ಖುಷಿಯಾಗಿರೋದು ಇಷ್ಟ ಇಲ್ಲ, ಬಿಕಾಸ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಂದು ಭಯ ಇದೆ ದಟ್ ಅವ್ರು ನಿಮ್ಮನ್ನ ಕಳ್ಕೊಂಡ್ ಬಿಡ್ತಾರೆ ಅನ್ನೋ ತರ. ಹಾಗಾಗಿ ಅವರು ನೀವೇನು ಅವರನ್ನ ಇಗ್ನೋರ್ ಮಾಡ್ತಾ ಇದ್ರೆ ಅದು ಬೇಡ, ಅವ್ರಿಗೆ ನಿಮ್ಮ ಅಟೆನ್ಷನ್ ಬೇಕು. ಮತ್ತೆ ಅದೇನು ನೀವು ಹಿಂದೆ ಎಲ್ಲ ಅವ್ರಿಗೆ ಕೊಡ್ತಾ ಇದ್ರಲ್ಲ ಎಮೋಷನಲ್ ಅವೈಲಬಿಲಿಟಿ, ಅದು ಬೇಕು. ಲಿಟ್ರಲಿ ದೇ ಆರ್ ಕ್ರೇವಿಂಗ್ ಫಾರ್ ದಟ್ ಅಂಡ್ ದೇ ವಾಂಟ್ ಯು ಟು ಕ್ರೇವ್ ಫಾರ್ ದೇರ್ ಅಟೆನ್ಷನ್. ನೀವು ಒಂಥರ ಹಾಗೆ ಬಿಹೇವ್ ಮಾಡ್ಲಿ, ಅವ್ರ ಅಟೆನ್ಷನ್ ನೀವು ಕ್ರೇವ್ ಮಾಡ್ಲಿ ಅನ್ನೋ ತರ ಆ ಒಂದು ಎನರ್ಜೀಸ್ ಈಸ್ ವಾಟ್ ಅವ್ರ ಸೈಡ್ ಇಂದ ಇರುವಂತದ್ದು. ಓಕೆ, ಸೊ ಲೆಟ್ಸ್ ಸಿ ಏನ್ ಗೈಡೆನ್ಸ್ ಇದೆ ನಿಮ್ಗೆ ಚೆಕ್ ಮಾಡೋಣ. ಓಕೆ, ಲಾಸ್ಟ್ ಅಲ್ಲಿ ಒಂದು ಗೈಡೆನ್ಸ್ ನ ಚೆಕ್ ಮಾಡಿ ನಂತರ ನಾನು ಈ ಸೆಷನ್ ನ ಎಂಡ್ ಮಾಡ್ತೀನಿ. ಓಕೆ, ಲೆಟ್ಸ್ ಸಿ ಯೂನಿವರ್ಸ್, ಪ್ಲೀಸ್ ಟೆಲ್ ಮೀ ಏನ್ ಗೈಡೆನ್ಸ್ ಇದೆ ನನ್ನ ಫೈಲ್ ನಂಬರ್ 1 ಗೆ. Okay, what's the guidance? Okay, judgment, the sun card. Okay,
ಸಮೇಲ್ ಆ ತರ ಏನು ಗೈಡೆನ್ಸ್ ನನ್ಗೆ ಇಲ್ಲಿ ನಿಮ್ ಕಡೆಯಿಂದ ಕಾಣಿಸ್ತಾ ಇಲ್ಲ. ಬಿಕಾಸ್ ಆಸ್ ಎ ಸೆಡ್ ಯು ಆರ್ ಆಲ್ರೆಡಿ ವೈಬ್ರೇಟಿಂಗ್ ಇನ್ ಹೈಯರ್ ಫ್ರೀಕ್ವೆನ್ಸಿ. ನಿಮ್ ಆರಾ ತುಂಬಾ ಬ್ಯೂಟಿಫುಲ್ ಆಗಿರುವಂತದ್ದು. ನೀವು ತುಂಬಾ ಸ್ಟ್ರಾಂಗ್ ಅಂಡ್ ಬೋಲ್ಡ್ ಪರ್ಸನಾಲಿಟಿ. ಆಸ್ ನಾರ್ಮಲ್ ನೀವು ತುಂಬಾ ನಿಮ್ಮ ಪರ್ಸನಾಲಿಟಿ ಇಸ್ ವೆರಿ ಬ್ಯೂಟಿಫುಲ್ ಅಂದ್ರೆ ತುಂಬಾ ಬೋಲ್ಡ್ ಸ್ಟ್ರಾಂಗ್ ಪರ್ಸನಾಲಿಟಿ ಇರುವಂತಹ ವ್ಯಕ್ತಿ. ಲೈಫ್ ಅಲ್ಲಿ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಫೇಸ್ ಮಾಡಿ ಬಂದಿದ್ದೀರಾ ಈ ಒಂದು ಹಂತಕ್ಕೆ ಇವತ್ತು ಜೀವನದಲ್ಲಿ. ಅಂಡ್ ಆದ್ರಿಂದ ಒಂಥರ ನಿಮ್ಗೆ ಒಂಥರ ಕೆಪಾಸಿಟಿ ಇದೆ, ಕೇಪಬಿಲಿಟಿ ಇದೆ. ಎಲ್ಲೋ ಒಂದ್ ಕಡೆ ನಾನು ಆಗ್ಲೂ ಹೇಳ್ದೆ ಅಲ್ವಾ, ನಿಮ್ ಆರಾ, ನಿಮ್ ಎನರ್ಜಿ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ತುಂಬಾ ಚೆನ್ನಾಗಿ ಆಗ್ತಾ ಇರುವಂತದ್ದು. ಯು ಆರ್ ಗೆಟಿಂಗ್ ಮೋರ್ ಅಂಡ್ ಮೋರ್ ಪವರ್ಫುಲ್, ಮೋರ್ ಅಂಡ್ ಮೋರ್ ಬ್ಯೂಟಿಫುಲ್, ಮೋರ್ ಅಂಡ್ ಮೋರ್ ಸೆಲ್ಫ್ ಫೋಕಸ್ಡ್ ಅಂತ. ಸೊ ಹಾಗೆ ಕಂಟಿನ್ಯೂ ಮಾಡಿ. ಬಟ್ ಸಮ್ವೇರ್ ಐ ಡೂ ಫೀಲ್ ಸಮ್ ಸಾರ್ಟ್ ಆಫ್ ಫಿಯರ್ ಇಸ್ ದೇರ್ ನಿಮ್ಮಲ್ಲಿ. ಇಲ್ಲ ಒಂದ್ ಕಡೆ ಡೀಪ್ ಡೌನ್ ಅಲ್ಲಿ ಒಂದ್ ಸಣ್ಣ ಭಯ ಇರುವಂತದ್ದು, ದಟ್ ಈ ಕನೆಕ್ಷನ್ ಎಲ್ಲಿ ನನ್ನ ಕೈ ತಪ್ಪು ಹೋಗುತ್ತೋ, ಈ ವ್ಯಕ್ತಿ ನನ್ನ ಹತ್ರ ಮತ್ತೆ ಬರದೇ ಇಲ್ವೇನೋ ಅನ್ನೋ ತರ ಒಂದು ಸಣ್ಣ ಭಯ ನಿಮ್ಮನ್ನ ಕಾಡ್ತಾ ಇರುವಂತದ್ದು ಕೂಡ ನನಗೆ ಕಾಣಿಸ್ತಾ ಇದೆ. ಸೊ ಆ ಒಂದು ಭಯದಿಂದ ನೀವು ಆದಷ್ಟು ಸ್ವಲ್ಪ ಹೊರಗಡೆ ಬನ್ನಿ. ಈಗ ಆಲ್ರೆಡಿ ಯು ಆರ್ ಆಪರೇಟಿಂಗ್ ಇನ್ ಅ ವೆರಿ ಗುಡ್ ಫ್ರೀಕ್ವೆನ್ಸಿ ಅಂತ, ಹೈಯರ್ ಫ್ರೀಕ್ವೆನ್ಸಿ, ಹೈಯರ್ ಎನರ್ಜಿನಲ್ಲಿ ತುಂಬಾ ಖುಷಿಯಾಗಿರುವಂತದ್ದು ನೀವು. ಸೊ ಹಾಗೆ ಆದಷ್ಟು ಇರಿ. ಬಟ್ ಎಲ್ಲೋ ಒಂದ್ ಕಡೆ ಆ ಒಂದು ಏನ್ ಭಯ ಇದೆಯಲ್ಲ, ಆ ಭಯದಿಂದನೂ ಕೂಡ ನೀವು ಸ್ವಲ್ಪ ಹೊರಗಡೆ ಬರಬೇಕಾಗುತ್ತೆ. ಸೊ ದಟ್ ಖಂಡಿತವಾಗ್ಲೂ ಈ ವ್ಯಕ್ತಿ ನಿಮ್ ಕಡೆಗೆ ಏನೋ ಒಂದು ಆಕ್ಷನ್ ತಗೊಳ್ಳುವಂತ ಒಂದು ಚಾನ್ಸಸ್ ಕೂಡ ಇರುವಂತದ್ದು. ಓಕೆ, ಸೊ ಆದಷ್ಟು ಖುಷಿಯಾಗಿರಿ. ನಿಮ್ಮ ಮೇಲೆ ನೀವು ಏನ್ ಫೋಕಸ್ ಮಾಡ್ತಾ ಇದ್ದೀರಾ ಅದನ್ನ ಹಾಗೆ ಇಟ್ಕೊಳ್ಳಿ. ಅಂಡ್ ಏನ್ ಸರ್ಟನ್ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಏನ್ ನಡೆಸ್ತಾ ಇದ್ದೀರಾ ಅಂದ್ರೆ ಆ ಒಂದು ಸ್ಪಿರಿಚುವಲ್ ಒಂದು ಅವೇಕನಿಂಗ್ ಅಥವಾ ಒಂದು ಹೀಲಿಂಗ್ ಎನರ್ಜೀಸ್ ಅಲ್ಲಿ ಏನಿದ್ದೀರಾ ಹಾಗೆ ಇರಿ ಅಂತ ಹೇಳ್ತಾ, ಇಷ್ಟ ಆಗಿತ್ತು ಇವತ್ತಿನ ನಿಮ್ಮ ರೀಡಿಂಗ್ ಪೈಲ್ ನಂಬರ್ 1. ಐ ಹೋಪ್ ಇದು ನಿಮಗೆ ರೆಸನೇಟ್ ಆಗಿದೆ ಅಂತ. ನಿಮ್ಗೆ ಏನಾದ್ರೂ ಈ ರೀಡಿಂಗ್ ರೆಸನೇಟ್ ಆಗಿದೆ ಅಂತ ಅನ್ಸಿದ್ರೆ ನೀವು ಪರ್ಸನಲ್ ರೀಡಿಂಗ್ ಕೂಡ ಬುಕ್ ಮಾಡ್ಕೊಳ್ಬಹುದು. ಪರ್ಸನಲ್ ರೀಡಿಂಗ್ ಗೆ ಬೇಕಾಗಿರುವಂತಹ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆದ್ರೆ ಲೈಕ್ ಇಂಡಿಕೇಟ್ ಮಾಡಿ, ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ನೀವು ಮೆನ್ಷನ್ ಮಾಡಬಹುದು. ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ. ವೆಲ್ಕಮ್ ಪೈಲ್ ನಂಬರ್ 2. ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಹಾಗಿದ್ರೆ ಬನ್ನಿ ನೋಡೋಣ ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಅವರ ಪ್ರಕಾರ ಅಂದ್ರೆ ಅವರ ದೃಷ್ಟಿನಲ್ಲಿ ನೀವು ಯಾವ ತರಹದ ವ್ಯಕ್ತಿ, ಅಂಡ್ ಅವರು ಈ ಇತ್ತೀಚಿನ ದಿನಗಳಲ್ಲಿ ನಿಮ್ಮನ್ನ ಹೇಗೆ ವ್ಯೂ ಮಾಡ್ತಾ ಇದ್ದಾರೆ, ಅಂದ್ರೆ ಅವ್ರು ಯಾವ ತರ ಒಂದು ಥಾಟ್ ಪ್ರೊಸೆಸ್ ಅವ್ರ ತಲೆನಲ್ಲಿ ನಡೀತಾ ಇರುವಂತದ್ದು ನಿಮ್ ಬಗ್ಗೆ ಅಥವಾ ಈ ಕನೆಕ್ಷನ್ ಬಗ್ಗೆ ಅನ್ನೋದನ್ನ ಚೆಕ್ ಮಾಡಿ ನೋಡೋಣ ಇವತ್ತಿನ ರೀಡಿಂಗ್ ಅಲ್ಲಿ. ಓಕೆ, ಸೊ ಕಾರ್ಡ್ ಶಫಲ್ ಮಾಡ್ಬೇಕಾದ್ರಲ್ಲ ಏನ್ ಮಾಡ್ಬೇಕು ಹೇಳಿ. ಎಸ್, ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡಬೇಕು. ಅಂಡ್ ಆದಷ್ಟು ಈ ವ್ಯಕ್ತಿ ಫೋಟೋ ಇದ್ರೆ ಫೋಟೋನ ನೋಡಿ ಅವ್ರ ಹೆಸರನ್ನ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಸೊ ದಟ್ ನನಗೆ ನಿಮ್ಮ ಎನರ್ಜೀಸ್ಗೆ ಕನೆಕ್ಟ್ ಆಗೋದು ತುಂಬಾ ಈಸಿ ಆಗುತ್ತೆ. ಓಕೆ, ಲೆಟ್ಸ್ ಸಿ. ಥಿಂಕ್ ಆಫ್ ದಿಸ್ ಪರ್ಸನ್. ಫೈಲ್ ನಂಬರ್ 2. ಪ್ಲೀಸ್ ಡೂ ಥಿಂಕ್ ಆಫ್ ದಿಸ್ ಪರ್ಸನ್. ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡಿ. ಸಮ್ವೇರ್ ಐ ಆಮ್ ಫೀಲಿಂಗ್, ಏನ್ ನಾನು ಇಂಟ್ಯೂಟಿವ್ ಆಗಿ ಪಿಕ್ ಮಾಡ್ತಾ ಇದ್ದೀನಿ ವಾಟ್ ಐ ಆಮ್ ಸೀಯಿಂಗ್ ಅಂತ ಅಂದ್ರೆ, ಎಲ್ಲೋ ಒಂದ್ ಕಡೆ ನೀವಿಬ್ರು ಈಗ ಸಾಕಷ್ಟು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ ಈ ಕನೆಕ್ಷನ್ ಅಲ್ಲಿ. ಅಂದ್ರೆ ಏನೋ ಒಂದು ವಾಸ್ತವ ಅಥವಾ ಏನೋ ಒಂದು ಸತ್ಯದ ಅರಿವಾಗಿರುವಂತದ್ದು ಸ್ಪೆಷಲಿ ನಿಮಗೆ. ಓಕೆ, ಸೊ ದಿಸ್ ಇಸ್ ವಾಟ್ ದ ಫ್ಯಾಕ್ಟ್ ಅನ್ನೋ ತರ ನಿಮ್ಗೆ ಏನೋ ಒಂದು ಸತ್ಯದ ಅರಿವಾಗಿರುವಂತದ್ದು ಅಂಡ್ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಾ. ಓಕೆ, ಸೊ ಈ ವ್ಯಕ್ತಿಯ ದೃಷ್ಟಿನಲ್ಲಿ ಅವರು ಹೇಗೆ ನೋಡ್ತಾ ಇದಾರೆ ಅಂತ ಅಂದ್ರೆ, ಓಕೆ, ಪೈಲ್ ನಂಬರ್ 2ಗೆ ಇವಾಗ ಈ ಒಂದು ಸತ್ಯದ ಅರಿವಾಗಿದೆ ಈ ಕನೆಕ್ಷನ್ ರಿಗಾರ್ಡಿಂಗ್, ಏನೋ ಒಂದು ಸತ್ಯದ ಒಂದು ಅರಿವಾಗಿರುವಂತದ್ದು. ಸೊ ಅವ್ರು ಇವಾಗ ಅರ್ಥ ಮಾಡ್ಕೊಳ್ತಾ ಇದಾರೆ ಅನ್ನೋ ತರ ಅವ್ರಿಗೆ ಅನಿಸ್ತಾ ಇರುವಂತದ್ದು. ಅಂಡ್ ಎಲ್ಲರ ಕಡೆ ನೀವು ಕೂಡ ತುಂಬಾ ಪೀಸ್ಫುಲ್ ಆಗಿದ್ರೆ ಇತ್ತೀಚಿನ ದಿನಗಳಲ್ಲಿ, ಅಂದ್ರೆ ತುಂಬಾ ಒಂಥರ ಆತರ ಮಾಡ್ತಾ ಇಲ್ಲ. ಅಂದ್ರೆ ನಾನು ಏನೋ ನಾನು ಅನ್ಕೊಂಡಂಗೆ ಈ ಕನೆಕ್ಷನ್ ಹೀಗಾಗ್ಬೇಕು ಹಾಗಾಗ್ಬೇಕು ಆತರ ಏನು ರಶ್ ಮಾಡ್ತಾ ಇಲ್ಲ. ಅಂದ್ರೆ ತುಂಬಾ ಆತರ ಮಾಡ್ತಾ ಇಲ್ಲ. ನೀವ್ ಅನ್ಕೊಂಡಂಗೆ ನಡಿಬೇಕು ಅನ್ನೋ ತರ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಓಕೆ ಫೈನ್, ಇದು ನಾನು ತುಂಬಾ ಪೀಸ್ಫುಲ್ ಆಗಿರೋಣ, ನಾನು ನೆಮ್ಮದಿಯಾಗಿರೋಣ ಅನ್ನೋ ತರ ನೀವು ನಿಮ್ಮ ಪೀಸ್ ನ ಆರಿಸ್ಕೊಳ್ತಾ ಇರುವಂತದ್ದು. ಅಂಡ್ ತುಂಬಾ ಏನೋ ಒಂದು ಸಮ್ ಸಾರ್ಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವಾಟ್ ನನ್ ಪದೇ ಅದನ್ನೇ ನನಗೆ ಕಾಣಿಸ್ತಾ ಇರುವಂತದ್ದು. ಓಕೆ, ಅಂಡರ್ಸ್ಟ್ಯಾಂಡಿಂಗ್, ದಟ್ ಈಸ್ ವಾಟ್ ನಿಮ್ಮ ಆಟಿಟ್ಯೂಡ್ ಇರುವಂತದ್ದು ರೈಟ್ ನಾವ್ ಈಗ ಆ ತರ. ಓಕೆ, ಸಮ್ ಅಂಡರ್ಸ್ಟ್ಯಾಂಡಿಂಗ್, ಸಮ್ ಒಂಥರ ಪೀಸ್, ಹೀಲಿಂಗ್ ಈಸ್ ವಾಟ್ ಐ ಆಮ್ ಪಿಕಿಂಗ್. ಲೆಟ್ ಸಿ. ಎನಿವೇಸ್ ಕಾರ್ಡ್ಸ್ ನ ಪುಲ್ ಔಟ್ ಮಾಡಿ ನಾನು ಇನ್ನೂ ಡೀಪ್ ಆಗಿ ಹೇಳ್ತೀನಿ. ಎಲ್ಲೋ ಒಂದ್ ಕಡೆ ಪೈಲ್ ನಂಬರ್ 2, ಐ ಡೂ ಫೀಲ್ ಒಂಥರ ನೀವು ಏನೋ ಒಂದು ಈ ಫೇಟ್ ನ ಅಕ್ಸೆಪ್ಟ್ ಮಾಡಿದಿರ ಈಗ ಆಲ್ರೆಡಿ. ಆ ರಿಯಾಲಿಟಿ, ಆ ವಾಸ್ತವನ ಅಕ್ಸೆಪ್ಟ್ ಮಾಡ್ಕೊಂಡಿರುವಂತದ್ದು ಈ ಕನೆಕ್ಷನ್ ರಿಗಾರ್ಡಿಂಗ್. ಓಕೆ, ಅಂದ್ರೆ ನೀವು ಒಂಥರ ತುಂಬಾ ಕಂಪ್ಲೇಂಟ್ ಮಾಡ್ತಾ ಇಲ್ಲ ಈ ಕನೆಕ್ಷನ್ ಬಗ್ಗೆ, ಅಂಡ್ ತುಂಬಾ ಒಂಥರ ಆರ್ಗ್ಯೂ ಮಾಡ್ತಾ ಇಲ್ಲ, ಫೈಟ್ ಬ್ಯಾಕ್ ಮಾಡ್ತಾ ಇಲ್ಲ. ನಾವ್ ಯು ಆರ್ ಇನ್ ಪೀಸ್. ಓಕೆ, ದಿಸ್ ಇಸ್ ದ ರಿಯಾಲಿಟಿ, ಲೆಟ್ ಮಿ ಅಕ್ಸೆಪ್ಟ್ ಇಟ್ ಅನ್ನೋ ತರ ನೀವು ಆ ಒಂದು ಫೇಸ್ ಅಲ್ಲಿ ಇರುವಂತದ್ದು. ದಟ್ ಈಸ್ ವಾಟ್ ನಿಮ್ಮ ಎನರ್ಜೀಸ್
ನಾನು ಪಿಕ್ ಮಾಡ್ತಾ ಇರೋಂಥದ್ದು. ಅಂಡ್ ಈ ವ್ಯಕ್ತಿಗೂ ಕೂಡ ಹಾಗೆ ಕಾಣಿಸ್ತಾ ಇದೆ ದಟ್ ಓಕೆ ಪೈಲ್ ನಂಬರ್ 2 ಇವಾಗ ಈ ಕನೆಕ್ಷನ್ ತುಂಬಾ ಒಂಥರ ಹೆಚ್ಚು ಆಕ್ಟಿವ್ ಆಗಿಲ್ಲ, ತುಂಬಾ ಯಾವ್ದನ್ನು ಆರ್ಗ್ಯೂ ಮಾಡ್ತಾ ಇಲ್ಲ, ಫೈಟ್ ಬ್ಯಾಕ್ ಮಾಡ್ತಾ ಇಲ್ಲ, ಅವರೊಟ್ಟಿಗೆ ಅವ್ರು ಎಷ್ಟು ಬೇಕೋ ಅವ್ರು ಆತರ ಖುಷಿಯಾಗಿರೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಈ ತರ ಈ ವ್ಯಕ್ತಿಗೂ ಕೂಡ ಹಾಗೆ ಅನ್ನಿಸ್ತಾ ಇರೋದು. ಅಂಡ್ ದಟ್ ಈಸ್ ಹೌ ದೇ ಆರ್ ವ್ಯೂವಿಂಗ್ ಯು. ಓಕೆ ಓಕೆ ಕನ್ಯಾ ರಾಶಿ ಮತ್ತೆ ಸಿಂಹ ರಾಶಿ ಇಂಪಾರ್ಟೆಂಟ್. That is what I'm picking. And H and S letter is also important. Okay, that is what I'm seeing. H and S letter could be important. And somewhere I do feel pile number 2 ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿಗೆ somewhere they are not able to pick your energies. ಅಂದ್ರೆ ನಿಮ್ ಕಡೆ ಏನ್ ಆಗ್ತಾ ಇದೆ, ನೀವ್ ಏನ್ ಫೇಸ್ ಮಾಡ್ತಾ ಇದೀರಾ, what you are going through, absolutely clueless. Okay, they are absolutely clueless about your what is going on in life ಅಲ್ಲಿ ಅನ್ನೋದ್ರ ಬಗ್ಗೆ. Okay, it's simple. Anyways, let me pull out some cards and say. Okay. Fine. Bottom of the deck bandu kuda wheel of fortune. Okay. Fine. See, somewhere this person feeling stuck. ಅವ್ರ ಲೈಫಲ್ಲಿ ತುಂಬಾ ಸ್ಟಕ್ ಆಗಿದ್ದಾರೆ ಅಂಡ್ ದೇ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಆನ್. ಈ ಕನೆಕ್ಷನ್ ಏನ್ ಆಗ್ತಾ ಇದೆ ಅನ್ನೋ ಕನ್ಫ್ಯೂಷನ್ಸ್ ಕೂಡ. ಅಂದ್ರೆ ನೀವು ಇನ್ನೂ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಇನ್ನೂ ಅವ್ರ ಬಗ್ಗೆ ಒಂಥರ ನೀವು ಹೆಚ್ಚು ಕಾಳಜಿ ವಹಿಸ್ತಾ ಇದ್ದೀರಾ ಅಥವಾ ಇಲ್ವಾ, ಮೂವ್ ಆನ್ ಆಗಿದ್ದೀರಾ, ಈ ಕನೆಕ್ಷನ್ ಆಕ್ಟಿವ್ ಆಗಿದ್ದೀರಾ ಇಲ್ವಾ, ಏನು ಅನ್ನೋ ಒಂದು ಕನ್ಫ್ಯೂಷನ್ಸ್ ಆ ಗೊಂದಲಗಳಿರುವಂತದ್ದು. ಸೊ ಅದರಿಂದಾಗಿ ಇವರೆಲ್ಲೋ ಒಂದ್ ಕಡೆ ತುಂಬಾ ಸ್ಟಕ್ ಫೀಲ್ ಮಾಡ್ತಾ ಇದಾರೆ. ಸಿ ಹ್ಯಾಂಗ್ ಮ್ಯಾನ್ ಕಾರ್ಡ್ ಇದೆ. ವಿತ್ ಹ್ಯಾಂಗ್ ಮ್ಯಾನ್ ಕಾರ್ಡ್ ತುಂಬಾ ಒಂಥರ ಸ್ಟಕ್ ಫೀಲ್ ಮಾಡ್ತಾ ಇದಾರೆ. ವೆರಿ ಮಚ್ ಕನ್ಫ್ಯೂಷನ್ಸ್ ಇದೆ ಈ ವ್ಯಕ್ತಿ ಸೈಡ್ ಇಂದ. ಬಟ್ ದಿಸ್ ಪರ್ಸನ್ ಇಸ್ ಅಬ್ಸರ್ವಿಂಗ್, ನಿಮ್ಮನ್ನ ದೂರದಿಂದನೇ ಒಂಥರ ಅಬ್ಸರ್ವ್ ಮಾಡ್ತಾ ಇರುವಂತದ್ದು. ಅಂದ್ರೆ ಅವರ ಪ್ರಕಾರ ಅವ್ರು ಹೆಂಗೆ ವ್ಯೂ ಮಾಡ್ತಾ ಇದಾರೆ ನಿಮ್ಮನ್ನ ಅಂತ ಅಂದ್ರೆ, ನೀವು ಒಂದು 7 of Wands ಕಾರ್ಡ್ ನ ಎನರ್ಜಿನಲ್ಲಿ ಇದ್ದೀರಾ ಅಂತ. ಸೊ ಯು ಆರ್ ಇನ್ ದಿಸ್ 7 of Wands ಎನರ್ಜೀಸ್. ಲುಕ್ ಅಟ್ ದ ವೇ, ನೋಡಿ, ಮೇ ಬಿ ಯು ಆರ್ ಅ ಮೇಲ್ ಆರ್ ಅ ಫೀಮೇಲ್, ಹೂ ಎವರ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ಜೆಂಡರ್ ಬಗ್ಗೆ ಮಾತಾಡ್ತಾ ಇಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ ಎನರ್ಜೀಸ್. ಓಕೆ, ಸೊ ಇಲ್ಲಿ ನೋಡಿ, ಈ ವ್ಯಕ್ತಿ ಹೇಗೆ ಮುಖನ ಆ ಸೈಡ್ ತಿರುಗಿಸ್ಕೊಂಡಿದ್ದಾರೆ ಅಂಡ್ ಅವ್ರ ಸುತ್ತ ಒಂದು ಸ್ಟ್ರಾಂಗ್ ಬೌಂಡ್ರೀಸ್ ನ ಸೆಟ್ ಮಾಡ್ಕೊಂಡಿರುವಂತದ್ದು, ಒಂದು ಸ್ಟ್ರಾಂಗ್ ಆರ ಅವ್ರನ್ನ ಸುತ್ತೋರ್ದಿರುವಂತದ್ದು. ಓಕೆ, ಸೊ ಈ ವ್ಯಕ್ತಿ ಪ್ರಕಾರ ಹೆಂಗೆ ಅಂತ ಅಂದ್ರೆ, ನೀವು ಎಲ್ಲೋ ಒಂದ್ ಕಡೆ ತುಂಬಾ ಗ್ರೌಂಡೆಡ್ ಆಗಿದ್ದೀರಾ, ತುಂಬಾ ಪೀಸ್ಫುಲ್ ಆಗಿದ್ದೀರಾ ಅಂಡ್ ತುಂಬಾ ಹೆಚ್ಚು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಿಮ್ಮ ಮೇಲೆ ನೀವು ಕಾಳಜಿ ವಹಿಸ್ತಾ ಇರುವಂತದ್ದು ಅಂಡ್ ನಿಮ್ಮ ಕೆಲಸದ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇರುವಂತದ್ದು. ತುಂಬಾ ಸಾಕಷ್ಟು ಕಷ್ಟಪಟ್ಟು ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮ ಸಕ್ಸಸ್ಗೋಸ್ಕರ ನೀವು ಒಂಥರ ತುಂಬಾ ಒಂದು ಪ್ರಯತ್ನನ ಮಾಡ್ತಾ ಇದ್ದೀರಾ. ಅಂಡ್ ಈ ಕನೆಕ್ಷನ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿಲ್ಲ, ತುಂಬಾ ಒಂಥರ ಇನ್ವಾಲ್ವ್ಮೆಂಟ್ ಮುಂಚಿನ ತರ ನೀವು ತೋರಿಸ್ತಾ ಇಲ್ಲ. ದಿಸ್ ಇಸ್ ವಾಟ್ ಅವರ ಪ್ರಕಾರ, ಅವರ ದೃಷ್ಟಿಯಲ್ಲಿ ಕಾಣಿಸ್ತಾ ಇರುವಂತದ್ದು ನಿಮ್ಮ ಬಗ್ಗೆ. ಬಟ್ ಸಮ್ವೇರ್ ದೇ ಆರ್ ಇನ್ ಸಮ್ ಪೇನ್. ಓಕೆ, ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಇನ್ ಪೇನ್. ಸಿ 5 of Pentacles along with High Priestess. Okay, somewhere this person is in pain. Okay, deep down ಅಲ್ಲಿ they are intuitively picking some sort of pain. ಒಂಥರ ಮೇಲೆ ಅವ್ರು ತೋರಿಸ್ಕೊಳ್ದೆ ಇರ್ಬೋದು, ಬಟ್ ಒಳಗಡೆ ಅವ್ರಿಗೆ ಸಾಕಷ್ಟು ಒಂದು ನೋವು, ಗೊಂದಲಗಳು ಎಲ್ಲ ಈ ಕನೆಕ್ಷನ್ ಅಲ್ಲಿ ಕಾಡ್ತಾ ಇರುವಂತದ್ದು. ಬಟ್ ಅವ್ರು ಅದನ್ನ ತೋರಿಸ್ಕೊಳ್ತಾ ಇಲ್ಲ. ಅಂಡ್ ಆಲ್ಸೋ ದೇ ಆರ್ ಅಬ್ಸಲ್ಯೂಟ್ಲಿ ದೇ ಆರ್ ನಾಟ್ ಗೋಯಿಂಗ್, ದೇ ಆರ್ ನಾಟ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ದಟ್ ನಿಮ್ಮ ಕಡೆನೂ ಇದೇ ತರ ಒಂದು ಪೇನ್ ಅಥವಾ ಇದೇ ಒಂದು ಸಿಚುಯೇಷನ್ ಇದೆಯಾ ಇಲ್ವಾ ಅನ್ನೋ ತರ. Somewhere they are, they see only the thing that you are very much focused, you are very much, concentrating or focusing on yourself ಅನ್ನೋದಷ್ಟೇ ಅವ್ರಿಗೆ ಕಾಣಿಸ್ತಾ ಇದೆ ಹೊರತು ನೀವು ಯಾವ ತರಹದ ಪೇನ್ ಅಲ್ಲಿ ಇದ್ದೀರಾ ಇಲ್ವಾ ಏನು ಅನ್ನೋದು ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಇನ್ ಪೇನ್. ಸಮ್ವೇರ್ ಈ ವ್ಯಕ್ತಿ ಸಾಕಷ್ಟು ಒಂದು ನೋವಲ್ಲಿ ಇರುವಂತದ್ದು. ಆಕ್ಚುಲಿ ಸ್ಪೀಕಿಂಗ್, ಪೈಲ್ ನಂಬರ್ 1 ನಲ್ಲಿ ಇಟ್ ವಾಸ್ ಲಾಟ್ ಆಫ್ ಕ್ಲಾರಿಟಿ ವಾಸ್ ದೇರ್. ಅಂದ್ರೆ ಅವ್ರ ಸ್ಪೆಸಿಫಿಕ್ ಪರ್ಸನ್ಗೆ ಗೊತ್ತಿತ್ತು ದಟ್ ಅವ್ರ ಲೈಫ್ ಅಲ್ಲಿ ಏನ್ ಆಗ್ತಾ ಇದೆ, ಏನ್ ನಡೀತಾ ಇದೆ. ಅಂದ್ರೆ ಅವರ ಲೈಕ್ ಪೈಲ್ ನಂಬರ್ 1 ಸ್ಪೆಸಿಫಿಕ್ ಪರ್ಸನ್ಗೆ ಗೊತ್ತಿತ್ತು ದಟ್ ಪೈಲ್ ನಂಬರ್ 1 ಲೈಫ್ ಅಲ್ಲಿ ಏನ್ ಆಗ್ತಾ ಇದೆ. ದೇ ಆರ್ ಇನ್ ಟು ದಿಸ್ ಹೀಲಿಂಗ್, ದೇ ಆರ್ ಸಮ್ವೇರ್ ಮೂವಿಂಗ್ ಆನ್. ಸೊ ಈ ತರ ಒಂದು ಇದು ಅವ್ರಿಗೆ 100% ಅಶ್ಯೂರೆನ್ಸ್ ಇತ್ತು ದಟ್ ಓಕೆ ಸಮ್ವೇರ್ ದಿಸ್ ಪರ್ಸನ್ ಹ್ಯಾಸ್ ಚೇಂಜ್, ಅವ್ರ ಎನರ್ಜೀಸ್ ಅಲ್ಲಿ ಶಿಫ್ಟ್ ಆಗಿದೆ ಅನ್ನೋ ತರ ಪೈಲ್ ನಂಬರ್ 1 ರೀಡಿಂಗ್ ಅಲ್ಲಿ. ದಟ್ ಈಸ್ ವಾಟ್ ಇಫ್ ಐ ರಿಮೆಂಬರ್. ಬಟ್ ನಿಮ್ಮ ಇದರಲ್ಲಿ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಯಾರು ಇದ್ದಾರೆ ನಿಮ್ಮ ಮನಸ್ಸಿನಲ್ಲಿ, ಅವ್ರಿಗೆ ದೇ ಆರ್ ಅಬ್ಸಲ್ಯೂಟ್ಲಿ ಕ್ಲೂಲೆಸ್. ಐ ಆಮ್ ಟೆಲ್ಲಿಂಗ್ ಯು ದಿಸ್. ಆ ವ್ಯಕ್ತಿಗೆ, ನಿಮ್ಮ ವ್ಯಕ್ತಿಗೆ ಏನೂ ಒಂದು ಸಣ್ಣ ಕ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ದಟ್ ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ ಅಂತ. ಓಕೆ, ಸಮ್ವೇರ್ ಐ ಆಮ್ ಆಲ್ಸೋ ಫೀಲಿಂಗ್, ಓಕೆ, ನಿಮ್ಮ ಕಡೆಯಿಂದ ಐ ಡೂ ಫೀಲ್ ದೇರ್ ಇಸ್ ಸಮ್ ಸಾರ್ಟ್ ಆಫ್, ಮೇಲ್ಗಡೆಯಿಂದ ನೀವು ತುಂಬಾ ಗ್ರೌಂಡೆಡ್ ಆಗಿದ್ರೆ, ತುಂಬಾ ಸ್ಟ್ರಾಂಗ್ ಅಂಡ್ ವೆರಿ ವೆಲ್ ಫೋಕಸ್ಡ್ ಅನ್ನೋ ತರ ತೋರಿಸ್ಕೊಳ್ತಾ ಇದ್ರು ಕೂಡ ಮೇಲ್ಗಡೆ ದ ಎನರ್ಜೀಸ್ ಆರ್ ನಾಟ್ ಸಮ್ವೇರ್ ಗುಡ್ ಅಂತ ಅನಿಸ್ತಾ ಇದೆ ನಿಮ್ ಕಡೆ.
ಸಮ್ವೇರ್ ಯು ಆರ್ ನಾಟ್ ಸೋ ಗ್ರೌಂಡೆಡ್. ದೋ ನೀವು ಹೊರಗಡೆಯಿಂದ ಗ್ರೌಂಡೆಡ್ ಅನ್ನೋ ತರ ತೋರಿಸ್ಕೊಂಡ್ರು ಕೂಡ ಆ ಪಾಸಿಟಿವಿಟಿ ನಿಮ್ಮ ವ್ಯಕ್ತಿಗೆ ಕಾಣಿಸ್ತಾ ಇದೆ ಅಷ್ಟೇ ಮೇಲ್ನೋಟಕ್ಕೆ. ಬಟ್ ನಿಮ್ಮ ಒಳಗಡೆ ಬಿಹೈಂಡ್ ದ ಸೀನ್ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನಾಗ್ತಾ ಇದೆ, ಯಾವ ಒಂದು ನೋವು ಅಥವಾ ಯಾವ ಒಂದು ಏರಿಳಿತ ನಿಮ್ಮ ಎಮೋಷನ್ಸ್ ನಲ್ಲಿ ಆಗ್ತಾ ಇದೆ, ಅದ್ರ ಬಗ್ಗೆ ದೇ ಆರ್ ಅಬ್ಸಲ್ಯೂಟ್ಲಿ ಕ್ಲೂಲೆಸ್. ಅವ್ರಿಗೆ ಏನ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಮ್ವೇರ್ ನೀವು ಕೂಡ ಅಷ್ಟೇ ಮೇಲ್ಗಡೆ ಎಷ್ಟೇ ಒಂದು ಪೀಸ್ಫುಲ್ ಆಗಿದ್ರು, ಕಾಮ್ ಆಗಿದ್ರು, ಐ ಡೂ ಫೀಲ್ ಸಮ್ ಸಾರ್ಟ್ ಆಫ್ ಎನರ್ಜೀಸ್ ಏನೋ ಒಂದ್ ಕಡೆ ಆತರ ಒಂದು your energies are not good basically pile number 2. That is what I am picking actually. ಸಾಕಷ್ಟು ಒಂದು ಕನ್ಫ್ಯೂಷನ್ಸ್ ಇದೆ. ಅಂದ್ರೆ ನೀವು ಮೂವ್ ಆನ್ ಆಗಿದ್ದೀರಾ ಅಥವಾ ಅವ್ರಿಗೆ ಇನ್ನೂ ಕಾಯ್ತಾ ಇದ್ದೀರಾ ಏನು? ನಾನು ಆಗಿಂದನೂ ಅದನ್ನೇ ಹೇಳ್ತಾ ಇದ್ದೀನಲ್ವಾ, ದೇ ಆರ್ ಅಬ್ಸಲ್ಯೂಟ್ಲಿ ಕ್ಲೂಲೆಸ್. ನಿಮ್ ಕಡೆ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಒಂದು ಚೂರು ಅರಿವೇ ಇಲ್ಲ. ಸಮ್ವೇರ್ ಐ ಡೂ ಫೀಲ್ ಈ ಕನೆಕ್ಷನ್ ಅಲ್ಲಿ ಒಂದು ಸಾಕಷ್ಟು ಇನ್ನೂ ಸೀಕ್ರೆಟ್ಸ್ ಅಂದ್ರೆ ನೀವು ಏನು ಹೆಚ್ಚು ಬಿಟ್ಕೊಡ್ತಾ ಇಲ್ಲ ಈ ವ್ಯಕ್ತಿಗೆ, ತುಂಬಾ ಸೀಕ್ರೆಟಿವ್ ಆಗಿದ್ದೀರಾ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ತುಂಬಾ ಮಿಸ್ಟೀರಿಯಸ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ ನೀವು ಇತ್ತೀಚಿನ ದಿನಗಳಲ್ಲಿ ಅನ್ನೋ ತರ ಅನ್ನಿಸ್ತಾ ಇದೆ. ಬಿಕಾಸ್ ಹೈ ಪ್ರೀಸ್ಟೆಸ್ ಈಸ್ ಹಿಯರ್. ಓಕೆ, ಸಮ್ವೇರ್ ಒಂಥರ ತುಂಬಾ ನೀವು ಒಂಥರ ಏನಾಗ್ತಾ ಇದೆ ನಿಮ್ ಲೈಫಲ್ಲಿ ಅಂತ ಅವ್ರ ಹತ್ರ ಏನು ತೋರಿಸ್ಕೊಳ್ತಾ ಇಲ್ಲ, ಅದನ್ನ ಬಿಟ್ಕೊಡ್ತಾ ಇಲ್ಲ ಅನ್ನೋ ತರ ಅವ್ರಿಗೆ ಅನ್ನಿಸ್ತಾ ಇರುವಂತದ್ದು. ಸೊ ಹಾಗಾಗಿ ಏನ್ ನಡೀತಾ ಇದೆ ಪೈ ನಂಬರ್ 2, ಮೂವ್ ಆನ್ ಆಗಿದಾರ, ಇನ್ನು ಕಾಯ್ತಾ ಇದಾರ, ಏನು ಎತ್ತು ಏನು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಬಟ್ ದ ಥಿಂಗ್ ಈಸ್ ಎಲ್ಲೋ ಒಂದ್ ಕಡೆ ಐ ಡೂ ಫೀಲ್ ಸಾಕಷ್ಟು ಅಂದ್ರೆ ಈ ವ್ಯಕ್ತಿ ಸ್ಟಕ್ ಫೀಲ್ ಮಾಡ್ತಾ ಇರೋಂಥದ್ದು. ಇಲ್ಲಿ ನೋಡಿ ಹೇಗೆ ಈ ಸೂರ್ಯನ ಈ ವ್ಯಕ್ತಿ ಹಿಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಬಟ್ ಅದು ಅವ್ರಿಗೆ ಸಿಗ್ತಾ ಇಲ್ಲ. ಸೊ ಈ ವ್ಯಕ್ತಿಗೂ ಎಲ್ಲೋ ಒಂದ್ ಕಡೆ ಅಂತಾರೆ ತುಂಬಾ ಒಂದು ಮಿಸ್ಸಿಂಗ್ ಎನರ್ಜೀಸ್, ನೀವಿಲ್ದೆ ಅಂತಾರೆ ಏನೋ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇರುವಂತದ್ದು. ಅಂಡ್ ಆಲ್ಸೋ ಐ ಫೀಲ್ ಎಲ್ಲೋ ಒಂಥರ ಕಮ್ಯುನಿಕೇಶನ್ ಕೂಡ ತುಂಬಾನೇ ಮಿನಿಮಲ್ ಆಗಿದೆ ಇವಾಗ ನಿಮ್ಮಿಬ್ರು ನಡುವೆ. ಅಂಡ್ ಅವ್ರನ್ನ ನೋಡಿ ಕೂಡ ತುಂಬಾ ಸಾಕಷ್ಟು ದಿನಗಳಾಗಿರ್ಬೋದು, ಅಂದ್ರೆ ನೀವಿಬ್ರು ಒಬ್ರನ್ನೊಬ್ರು ಭೇಟಿಯಾಗಿನೂ ಕೂಡ ಸಾಕಷ್ಟು ದಿನಗಳಾಗಿರ್ಬೋದು. ಮೇ ಬಿ ನೋ ಕಮ್ಯುನಿಕೇಶನ್ ಇರ್ಬೋದು, ಅಥವಾ ಇದ್ರೂ ಕೂಡ ತುಂಬಾ ಮಿನಿಮಲ್ ಕಮ್ಯುನಿಕೇಶನ್ ಆಗ್ತಾ ಇರುವಂತದ್ದು ಇರ್ಬೋದು ನೀವಿಬ್ರು ಮಧ್ಯ. ಬಟ್ ಈ ವ್ಯಕ್ತಿಗೆ ಆ ಒಂದು ಎಂಟಿನೆಸ್ ಫೀಲ್ ಆಗ್ತಾ ಇರುವಂತದ್ದು, ಎಲ್ಲೋ ಒಂದು ಖುಷಿ ಮಿಸ್ಸಿಂಗ್ ಇದೆ ಅಂತ ಅನಿಸ್ತಾ ಇದೆ. ಎಷ್ಟು ಮಟ್ಟಿಗೆ ಅಂತ ಅಂದ್ರೆ ಪ್ರೀವಿಯಸ್ಲಿ ಮುಂಚಿನ ದಿನಗಳಲ್ಲಿ ನಿಮ್ಮಿಬ್ರು ಮಧ್ಯ ಒಂದು ಕನೆಕ್ಷನ್ ಏನಿತ್ತು, ಇಟ್ ವಾಸ್ ವೆರಿ ಸ್ಟ್ರಾಂಗ್. ಇಂಟ್ಯೂಟಿವ್ಲಿ ಯು ಆರ್ ಎಕ್ಸ್ಟ್ರೀಮ್ಲಿ ಕನೆಕ್ಟೆಡ್ ಟು ದಿಸ್ ಪರ್ಸನ್. ಪ್ರೀವಿಯಸ್ ಆಗಿ ನಾನು ಹೇಳ್ತಾ ಇದ್ದೀನಿ, ಮುಂಚಿನ ದಿನಗಳಲ್ಲಿ ತುಂಬಾ ಸಾಕಷ್ಟು ಕನೆಕ್ಷನ್ಸ್ ಇತ್ತು ಈ ವ್ಯಕ್ತಿ ಜೊತೆ, ನಿಮ್ಮೊಟ್ಟಿಗೆ ಅಥವಾ ನಿಮಗೆ ಈ ವ್ಯಕ್ತಿ ಜೊತೆ. ಬಟ್ ಸಮ್ವೇರ್ ಇವಾಗ ಎನರ್ಜೆಟಿಕಲಿ ಕೂಡ 3D ವರ್ಲ್ಡ್ ಅಲ್ಲಿ ಸಾಕಷ್ಟು ಡಿಸ್ಟೆನ್ಸ್ ನಿಮ್ಮಿಬ್ರು ಮಧ್ಯೆ ಇದ್ದೇ ಇದೆ. ಬಟ್ ಎನರ್ಜೆಟಿಕಲಿ ಕೂಡ ಇವಾಗ ನೀವಿಬ್ರು ಒಂಥರ ಆ ಒಂದು ಕನೆಕ್ಷನ್ ಫೀಲ್ ಮಾಡ್ತಾ ಇಲ್ಲ. ಅಂದ್ರೆ ಈ ಪರ್ಸನ್ ನಿಮ್ ಎನರ್ಜೀಸ್ ನ ಪಿಕ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅಂಡ್ ನೀವು ಕೂಡ ಈ ವ್ಯಕ್ತಿಯ ಎನರ್ಜೀಸ್ ನ ಪಿಕ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ಸಮ್ವೇರ್ ಎನರ್ಜೆಟಿಕಲಿ ಕೂಡ ನಿಮ್ಮಿಬ್ರು ಮಧ್ಯೆ ಸಾಕಷ್ಟು ಒಂದು ಗ್ಯಾಪ್ ಕ್ರಿಯೇಟ್ ಆಗಿರುವಂತದ್ದು. ಸಮ್ವೇರ್ ಈ ಪರ್ಸನ್ ಒಂಥರ ನೀವು ಏನ್ ನಡೀತಾ ಇದೆ, ನೀವು ಇನ್ನೂ ಇದ್ದೀರಾ, ಅವೈಲಬಲ್ ಇದ್ದೀರಾ ಈ ಕನೆಕ್ಷನ್ ಅಲ್ಲಿ, ಏನು ಎತ್ತು ಅದು ಕೂಡ ಈ ವ್ಯಕ್ತಿಗೆ ಗೊತ್ತಾಗ್ತಿರುವಂತದ್ದು. ಇನ್ನು ಒಂದೆರಡು ಕಾರ್ಡ್ಸ್ ನಾವು ಪುಲ್ ಔಟ್ ಮಾಡಿ ನೋಡೋಣ ದಟ್ ಏನ್ ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಡೀತಾ ಇದೆ, ಯಾವ ಆಲೋಚನೆಗಳು ನಡೀತಾ ಇರುವಂತದ್ದು, ಈ ಕನೆಕ್ಷನ್ ರಿಗಾರ್ಡಿಂಗ್ ಏನು ಅನ್ನೋದನ್ನ. ಓಕೆ, ಸೊ ಲೆಟ್ ಮಿ ಪುಲ್ ಔಟ್ 2-3 ಕಾರ್ಡ್ಸ್. ಪ್ಲೀಸ್ ಕೈಂಡ್ಲಿ ನೋಟಿಸ್ ದಿಸ್ ಪರ್ಸನ್. ಏಂಜಲ್ಸ್. Okay, fine. I do feel pile number 2, ಈ ವ್ಯಕ್ತಿ ಯಾರು ಅಂದ್ರೆ ಯಾವ ಸ್ಪೆಸಿಫಿಕ್ ಪರ್ಸನ್ ಬಗ್ಗೆಗೋಸ್ಕರ ನೀವು ಈ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ. ಐ ಡೂ ಫೀಲ್ ಸಮ್ವೇರ್ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಬಂದ್ಬಿಟ್ಟು ನಿಮ್ಮ ಪಾಸ್ಟ್ ಅಲ್ಲಿ ಈಗ ಆಲ್ರೆಡಿ ನೀವು ಇವ್ರ ಜೊತೆ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದು, ಮೇ ಬಿ ಒಂದು ನೋ ಕಾಂಟ್ಯಾಕ್ಟ್ ಅಥವಾ ಒಂದು ನೋ ಕಮ್ಯುನಿಕೇಶನ್ ಸಿಚುಯೇಷನ್ ಇವಾಗ ನಿಮ್ಮಿಬ್ರ ಮಧ್ಯೆ ಇರುವಂತದ್ದು ಇರ್ಬೋದು. ಅಂತಂದ್ರೆ ಈಗ ಆಲ್ರೆಡಿ ಕನೆಕ್ಷನ್ ನೀವು ಪಾಸ್ಟ್ ಅಲ್ಲಿ ಸಾಕಷ್ಟು ಡೆಲ್ಟ್ ವಿತ್ ದಿಸ್ ಪರ್ಸನ್, ಸಾಕಷ್ಟು ಒಂದು ಅಪ್ಸ್ ಅಂಡ್ ಡೌನ್ಸ್ ನ ಫೇಸ್ ಮಾಡಿದ್ದೀರಾ ಈ ಕನೆಕ್ಷನ್ ಅಲ್ಲಿ. ಅಂಡ್ ಸಮ್ವೇರ್ ಇವಾಗ ಆ ಒಂದು ಎಮೋಷನಲಿ ಅಟ್ಯಾಚ್ಮೆಂಟ್ ಇಲ್ಲದೆ ಇರುವಂತದ್ದು ಒನ್ ಥಿಂಗ್. ಅಂಡ್ ದ ಸೆಕೆಂಡ್ ಥಿಂಗ್ ಇಸ್ ದಟ್ ಯು ಕುಡ್ ಬಿ ಆಲ್ರೆಡಿ ಮ್ಯಾರಿಡ್ ಆರ್ ದಿಸ್ ಪರ್ಸನ್ ಕುಡ್ ಆಲ್ರೆಡಿ ಬಿ ಮ್ಯಾರಿಡ್. ಸೊ ಮ್ಯಾರೇಜ್ ಇನ್ವಾಲ್ವ್ಮೆಂಟ್ ಕೂಡ ಇರುವಂತದ್ದು ಈ ಕನೆಕ್ಷನ್ ಅಲ್ಲಿ ನನಗೆ ಕಾಣಿಸ್ತಾ ಇರುವಂತದ್ದು. ಬಟ್ ದ ಫ್ಯಾಕ್ಟ್ ಇಸ್ ದಟ್ ಯು ಆರ್ ಇನ್ ದಿಸ್ ಕ್ವೀನ್ ಆಫ್ ಸ್ಪೋರ್ಟ್ಸ್ ಎನರ್ಜಿ ಅಂತ ಈ ವ್ಯಕ್ತಿಗೆ ಅನ್ಸುತ್ತೆ. ಅಂದ್ರೆ ರೈಟ್ ನಾವ್ ಇನ್ ದೀಸ್ ಡೇಸ್ ನೀವು ತುಂಬಾ ಒಂಥರ ಎಮೋಷನ್ಲೆಸ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ. ಒಂಥರ ಏನಂತ ಅಂದ್ರೆ ಒಂಥರ ಎಕ್ಸ್ಪ್ರೆಷನ್ ಲೆಸ್ ಆಗಿರುವಂತದ್ದು, ಏನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಒಂಥರ ಕ್ಲೂಲೆಸ್ ಆಗಿದ್ದೀರಾ. ಅಂದ್ರೆ ದಿಸ್ ಪರ್ಸನ್ ಇಸ್ ಕ್ಲೂಲೆಸ್ ಅಬೌಟ್ ವಾಟ್ ಈಸ್ ಗೋಯಿಂಗ್ ಆನ್ ನಿಮ್ ಲೈಫ್ ಅಲ್ಲಿ ಅನ್ನೋ ತರ. ನೀವು ತುಂಬಾ ಮಿಸ್ಟೀರಿಯಸ್ ಆಗಿ, ತುಂಬಾ ಒಂಥರ ಏನು ಬಿಟ್ಕೊಡ್ದೇನೆ, ತುಂಬಾ ಸೀಕ್ರೆಟಿವ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಭಾವನೆ ಈ ವ್ಯಕ್ತಿಗಿರುವಂತದ್ದು. ಅಂಡ್ ಐ ಆಲ್ಸೋ ಫೀಲ್ ಸಮಥಿಂಗ್ ಹ್ಯಾಸ್ ಬೀನ್ ಎಂಡೆಡ್ ಇನ್ ದಿಸ್ ಕನೆಕ್ಷನ್ ಅಂತ. ಓಕೆ, ಈಗ ಆಲ್ರೆಡಿ ಈ ಕನೆಕ್ಷನ್ ಏನೋ ಒಂದು ನಾನು ಹೇಳ್ದೆ ಅಲ್ವಾ, ಏನೋ ಒಂದು ಚಾಪ್ಟರ್ ಕ್ಲೋಸ್ ಆಗಿರೋ ತರ, ಏನೋ ಸಮಥಿಂಗ್ ಸಮ್ವೇರ್ ಯು ಹ್ಯಾವ್ ಪುಲ್ಡ್ ಬ್ಯಾಕ್. ಓಕೆ, ನಿಮ್ಮ ಎನರ್ಜೀಸ್ ನ ನೀವು ಪುಲ್ ಬ್ಯಾಕ್ ಮಾಡ್ಕೊಂಡಿದ್ದೀರಾ. ಅಂಡ್ somewhere that is bothering this person a lot. And I do feel ಈ ವ್ಯಕ್ತಿ ಸಾಕಷ್ಟು ಒಂದು ಟ್ಯಾರೋ ಕಾರ್ಡ್ ರೀಡರ್ಸ್ ಹತ್ರನೂ ಕೂಡ ಹೋಗ್ತಾ ಇದ್ದಾರೆ. ಟ್ಯಾರೋ ರಿಗಾರ್ಡಿಂಗ್ ವಿಡಿಯೋಸ್ ನ ವಾಚ್ ಮಾಡ್ತಾ ಇರುವಂತದ್ದು. ಬಿಕಾಸ್ ನಾನು ಆಗ್ಲಿಂದನೂ ಅದನ್ನೇ ಹೇಳ್ತಾ ಇದ್ದೀನಿ, ದಿಸ್ ಪರ್ಸನ್ ಇಸ್ ಅಬ್ಸಲ್ಯೂಟ್ಲಿ ಕ್ಲೂಲೆಸ್. ದಿಸ್ ಪರ್ಸನ್ ಇಸ್ ಎಕ್ಸ್ಟ್ರೀಮ್ಲಿ ಕ್ಲೂಲೆಸ್. ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ, ನೀವು ವಾಟ್ ಯು ಆರ್ ಗೋಯಿಂಗ್ ಥ್ರೂ ಅನ್ನೋದು ಈ ವ್ಯಕ್ತಿಗೆ ಒಂದು ಚೂರು ಅರಿವೇ ಇಲ್ಲ. ಸೊ ಹಾಗಾಗಿ ಅವ್ರಿಗೆಲ್ಲ ಒಂದು ಕ್ಯೂರಿಯಾಸಿಟಿ. ಓಕೆ, ನೀವಿನ್ನೂ ಈ ಕನೆಕ್ಷನ್ ಅವೈಲಬಲ್ ಇದ್ದೀರಾ,
ನೀವೇನಾದ್ರೂ ಅವ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇದ್ದೀರಾ ಏನು ಅನ್ನೋ ಒಂದು ಕುತೂಹಲ ಈ ವ್ಯಕ್ತಿಗೆ ಇರುವಂತದ್ದು. ಸೊ ಹಾಗಾಗಿ ನಿಮ್ ಬಗ್ಗೆ ಈ ಕನೆಕ್ಷನ್ ಬಗ್ಗೆ ಹೆಚ್ಚು ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಕೂಡ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ಅಂಡ್ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ಒಂಥರ ತುಂಬಾ ನಾನು ಹೇಳ್ದೆ ಅಲ್ವಾ, ಇವ್ರ ಪ್ರಕಾರ ಇಟ್ಸ್ ಅನ್ ಓವರ್ ಚಾಪ್ಟರ್ ಓವರ್ ಅಂತ. ಅಂದ್ರೆ ನೀವು ಈಗ ಆಲ್ರೆಡಿ ನೀವು ತುಂಬಾ ಪುಲ್ ಬ್ಯಾಕ್ ಮಾಡ್ಕೊಂಡಿದ್ದೀರಾ ನಿಮ್ ಎನರ್ಜೀಸ್ ನ. ತುಂಬಾ ಒಂಥರ ಇವ್ರಿಗೆ ನಿಮ್ ಯುವರ್ ಹಾರ್ಟ್ ಇಸ್ ಕ್ಲೋಸ್ ಆಲ್ರೆಡಿ ಅನ್ನೋ ತರ ಈ ವ್ಯಕ್ತಿಗೆ ಒಂಥರ ಪ್ರೀತಿ ಏನಿತ್ತು, ಆ ಕಾಳಜಿ ಏನಿತ್ತು, ಆ ಒಂದು ಕನ್ಸರ್ನ್ ಏನಿತ್ತು, ಇವಾಗ ಅದು ಯಾವ್ದು ಫೈಲ್ ನಂಬರ್ 2 ನನಗೆ ಕೊಡ್ತಾ ಇಲ್ಲ. ಪ್ರಾಬಬ್ಲಿ ಅವರು ಇವಾಗ ಮೂವ್ ಆನ್ ಆಗ್ಬಿಟ್ಟಿದಾರೋ ಏನೋ ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಇರುವಂತದ್ದು. ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ಬಟ್ ಈ ವ್ಯಕ್ತಿಯ ಪ್ರಕಾರ ಇದೊಂದು ಹೈಯರ್ ಸ್ಪಿರಿಚುವಲ್ ಕನೆಕ್ಷನ್ ಅನ್ನೋ ತರ, ಇಟ್ಸ್ ವೆರಿ ಸ್ಪಿರಿಚುವಲ್ ಅನ್ನೋ ತರ ಅನ್ಸುತ್ತೆ ಅವ್ರಿಗೆ. ಸಮಥಿಂಗ್ ವಿಚ್ ಇಸ್ ವೆರಿ ಸೀಕ್ರೆಟ್, ತುಂಬಾ ಒಂಥರ ಪ್ಯೂರ್ ಫಾರ್ಮ್ ಆಫ್ ಕನೆಕ್ಷನ್ ಅನ್ನೋ ತರ ಫೀಲ್ ಆಗುತ್ತೆ. ಅಂಡ್ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ಹೊರಗಡೆ ಅದನ್ನೇನು ತೋರಿಸ್ಕೊಳ್ತಾ ಇಲ್ಲ. ಅವ್ರಿಗೆ ಸಾಕಷ್ಟು ಒಂಥರ ನಿಮ್ ಜೊತೆ ಮತ್ತೆ ರೀಕನೆಕ್ಟ್ ಆಗ್ಬೇಕು ಅನ್ನೋ ತರ ಅನಿಸ್ತಾ ಇದೆ. ನಿಮ್ ಬಗ್ಗೆ ತುಂಬಾ ಎಮೋಷನಲ್ ಆಗಿರುವಂತದ್ದು ಕೂಡ ಇರುವಂತದ್ದು. ಬಟ್ ಸಮ್ವೇರ್ ಈ ವ್ಯಕ್ತಿ ಎಲ್ಲೂ ಅದನ್ನ ತೋರಿಸ್ಕೊಳ್ತಾ ಇಲ್ಲ. ಹೊರಗಡೆ ತುಂಬಾ ಕಾಮ್ ಅಂಡ್ ಕಂಪೋಸ್ಡ್ ಆಗಿರುವಂತದ್ದು, ತುಂಬಾ ಸೈಲೆಂಟ್ ಆಗಿರೋ ತರ ತೋರಿಸ್ಕೊಳ್ತಾ ಇದ್ದಾರೆ. ಬಟ್ ವಿತ್ ಇನ್ ದೆಮ್ ಅವ್ರ ಹೆಡ್ ಸ್ಪೇಸ್ ಏನಿದೆ ಅಲ್ಲ, ಅವ್ರ ತಲೆ ಒಳಗೆ ಸಾಕಷ್ಟು ಒಂದು ಯೋಚನೆಗಳ ಯುದ್ಧನೇ ನಡೀತಾ ಇರುವಂತದ್ದು. ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಈ ಕನೆಕ್ಷನ್ ಬಗ್ಗೆ. ಎಲ್ಲೋ ಒಂದ್ ಕಡೆ ನಿಮ್ ಜೊತೆ ಮತ್ತೆ ರೀಕನೆಕ್ಟ್ ಆಗ್ಲೇಬೇಕು ಅನ್ನೋ ಒಂದು ಅರ್ಜ್ ಇರುವಂತದ್ದು ಈ ವ್ಯಕ್ತಿಗೆ. ಅಂಡ್ ನಿಮ್ಮ ಎನರ್ಜೀಸ್ ಅಲ್ಲೂ ಕೂಡ ಐ ಆಮ್ ಪಿಕಿಂಗ್ ಅಪ್ ದ ಸೇಮ್ ಥಿಂಗ್. ಓಕೆ, ಸಮ್ವೇರ್ ಐ ಆಮ್ ಸೀಯಿಂಗ್ ನೀವು ಕೂಡ ಸಾಕಷ್ಟು ಒಂದು ಕನ್ಫ್ಯೂಷನ್ಸ್ ಅಲ್ಲಿ ಇದ್ದೀರಾ. ಮೇಲೆ ನೀವು ಕೂಡ ತುಂಬಾ ಒಂಥರ ಗ್ರೌಂಡೆಡ್ ಆಗಿರೋ ತರ ತೋರಿಸ್ಕೊಂಡ್ರು ಒಳಗಡೆಯಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ಒಂಥರ ಸಾಕಷ್ಟು ಈ ವ್ಯಕ್ತಿ ಬಗ್ಗೆ ಯೋಚನೆಗಳು ಕಾಡ್ತಾ ಇದೆ. ಈ ವ್ಯಕ್ತಿ ಬಗ್ಗೆ ಒಂದು ಕನ್ಫ್ಯೂಷನ್ಸ್ ಇದೆ. ಈ ಕನೆಕ್ಷನ್ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇರುವಂತದ್ದು. ದಟ್ ಏನ್ ಈ ಕನೆಕ್ಷನ್ ಇನ್ನು ಆಕ್ಟಿವ್ ಆಗಿದ್ಯಾ, ಈ ವ್ಯಕ್ತಿನೂ ನನ್ನ ಬಗ್ಗೆ ಅಷ್ಟೇ ತಲೆ ಕೆಡ್ಸ್ಕೊಂಡಿದಾರ, ಈ ವ್ಯಕ್ತಿ ನನ್ನ ಬಗ್ಗೆ ಇನ್ನು ಯೋಚನೆ ಮಾಡ್ತಾ ಇದಾರ, ಮೂವ್ ಆನ್ ಆಗ್ಬಿಟ್ಟಿರ್ಬೋದಾ ಏನು ಅನ್ನೋದು ನಿಮ್ಗೂ ಕೂಡ ಕನ್ಫ್ಯೂಷನ್ಸ್ ಇರುವಂತದ್ದು. ಓಕೆ, ಸಮ್ವೇರ್ ಐ ಆಮ್ ಸೀಯಿಂಗ್ ದಟ್ ಮಿರರಿಂಗ್ ಎನರ್ಜೀಸ್. ಓಕೆ, ನೀವಿಬ್ರು ಒಬ್ರನ್ನೊಬ್ರು ತುಂಬಾ ಮಿರರ್ ಮಾಡ್ತಾ ಇದ್ದೀರಾ. ಬಟ್ ಹೊರಗಡೆಯಿಂದ ಇಬ್ರು ಅದನ್ನ ತೋರಿಸ್ಕೊಳ್ತಾ ಇಲ್ಲ, ಎಲ್ಲೂ ಅದನ್ನ ಬಿಟ್ಕೊಡ್ತಾ ಇಲ್ಲ. ದಟ್ ಓಕೆ ಐ ಆಮ್ ಬಾದರ್ಡ್ ಅನ್ನೋ ತರ. ಬಟ್ ಸಮ್ವೇರ್ ಆ ಕನ್ಫ್ಯೂಷನ್ಸ್ ಇದೆ. ದಟ್ ನೀವು ಮೂವ್ ಆನ್ ಆಗಿದ್ದೀರಾ ಅಂತ ಇವ್ರು ಯೋಚನೆ ಮಾಡ್ತಾ ಇದಾರೆ, ಇವ್ರು ಮೂವ್ ಆನ್ ಆಗಿದ್ದೀರಾ ಇಲ್ವಾ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಸೊ ಈ ತರ ಒಂದು ಮಿರರಿಂಗ್ ಎನರ್ಜೀಸ್ ಕೂಡ ನನಗೆ ಕಾಣಿಸ್ತಾ ಇರುವಂತದ್ದು. ಸಾಕಷ್ಟು ಪ್ರೀತಿ ಇದೆ. ಓಕೆ, ಐ ಆಮ್ ನಾಟ್ ಸೇಯಿಂಗ್ ಲವ್ ಇಸ್ ನಾಟ್ ದೇರ್, ಬಟ್ ಡೆಫಿನೆಟ್ಲಿ ಲವ್ ಇಸ್ ದೇರ್. ಯಾಕೆ ನಾನು ಹೇಳ್ತಾ ಇದ್ದೀನಿ ಗೊತ್ತಾ? ಬಿಕಾಸ್ ಲವರ್ಸ್ ಕಾರ್ಡ್ ಇಸ್ ಹಿಯರ್. ಸಚ್ ಅ ವಂಡರ್ಫುಲ್ ಕಾರ್ಡ್ ಇದೆ. ಸೊ ಡೆಫಿನೆಟ್ ಆಗಿ ನಿಮ್ಮಿಬ್ರು ಮಧ್ಯ ಖಂಡಿತವಾಗ್ಲೂ ಆ ಪ್ರೀತಿ ಇರುವಂತದ್ದು. ಓಕೆನಾ, ಆ ಪ್ರೀತಿ ಇದೆ. ಬಟ್ ಯು ಆರ್ ಗೋಯಿಂಗ್ ಥ್ರೂ ಪೇನ್. ಇಬ್ರು ಕೂಡ ಒಂದು ಪೇನ್ ಅಲ್ಲಿ ಇದ್ದೀರಾ. ಏನಂತ ಅಂದ್ರೆ ನಿಮ್ಮನ್ನ ರೈಟ್ ನಾವು ಫೈಲ್ ನಂಬರ್ 2 ನಿಮ್ಮನ್ನ ಒಂದು ಭಯ ಆವರಿಸ್ಕೊಂಡಿದೆ. ಯಾವ ತರಹದ ಭಯ ಅಪ್ಪ ಅಂತ ಅಂದ್ರೆ, ಮತ್ತೆ ನಾನೇನಾದ್ರು ಈ ಕನೆಕ್ಷನ್ ಅಲ್ಲಿ ಈ ವ್ಯಕ್ತಿಗೆ ಚಾನ್ಸ್ ಕೊಟ್ರೆ, ಮತ್ತೆ ನಾನು ಈ ಕನೆಕ್ಷನ್ ಅಲ್ಲಿ ಹೋದ್ರೆ ಎಲ್ಲಿ ನನಗೆ ಮತ್ತೆ ಅದೇ ಪೇನ್ ಸಿಗುತ್ತೆ, ಅದೇ ಒಂದು ಇಗ್ನೋರೆನ್ಸ್ ಸಿಗುತ್ತೆ, ಇವರೆಲ್ಲಿ ಮತ್ತೆ ನನ್ನ ಇಗ್ನೋರ್ ಮಾಡ್ತಾರೆ, ನನ್ನ ಎಲ್ಲಿ ನೆಗ್ಲೆಕ್ಟ್ ಮಾಡ್ತಾರೆ ಅನ್ನೋ ಒಂದು ಭಯ ನಿಮ್ಮನ್ನ ಆವರಿಸ್ಕೊಂಡಿರುವಂತದ್ದು. ಹಾಗಾಗಿ ನೀವು ಒಂಥರ ತುಂಬಾ ಹೆದರ್ತಾ ಇದ್ದೀರಾ, ಮತ್ತೆ ಈ ಕನೆಕ್ಷನ್ ಹೋಗ್ಬೇಕಾ ಬೇಡವಾ ಅನ್ನೋ ಒಂದು ಬ್ಯಾಕ್ ಅಂಡ್ ಫೋರ್ತ್ ಆನ್ ಅಂಡ್ ಆಫ್ ಎನರ್ಜೀಸ್ ನಿಮ್ ಕಡೆ ಇರುವಂತದ್ದು. ನೀವು ಹೇಗೆ ಆ ಒಂದು ಭಯನ ಫೇಸ್ ಮಾಡ್ತಾ ಇದ್ದೀರಾ, ಈ ವ್ಯಕ್ತಿ ಕೂಡ ದೇ ಆರ್ ಗೋಯಿಂಗ್ ಥ್ರೂ ದ ಸೇಮ್ ಥಿಂಗ್. ಅವ್ರಿಗೂ ಕೂಡ ಒಂದು ಭಯ ಇದೆ. ದಟ್ ಎಲ್ಲಿ ಮತ್ತೆ ಈ ಕನೆಕ್ಷನ್ ನಾನು ಹೋದ್ರೆ ಫೈಲ್ ನಂಬರ್ 2 ಮತ್ತೆ ನನ್ನನ್ನು ಎಲ್ಲಿ ಬಿಟ್ಟು ಹೊಟ್ಟೋಗಬಹುದು, ಮತ್ತೆ ನನಗೆಲ್ಲ ಬೇಜಾರು ಅಥವಾ ಆ ಒಂದು ನೋವು, ಆ ಒಂದು ಎಂಪ್ಟಿನೆಸ್ ಕಾಡಬಹುದು ಅನ್ನೋದು ಈ ವ್ಯಕ್ತಿಗೂ ಕೂಡ. ಬಟ್ ಇಬ್ರಿಗೂ ಪ್ರೀತಿ ಇದೆ. ಬಟ್ ಇಬ್ರಿಗೂ ಒಂಥರ ಹೀಲ್ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಇದೆ. ನಿಮ್ಗೆ ಇವ್ರನ್ನ ಹೀಲ್ ಮಾಡೋ ಕೆಪಾಸಿಟಿ ಇದೆ, ಇವ್ರಿಗೆ ನಿಮ್ಮನ್ನ ಹೀಲ್ ಮಾಡೋ ಕೆಪಾಸಿಟಿ ಇದೆ. ಬಟ್ ಅದಕ್ಕೆ ನೀವು ಅವಕಾಶನೇ ಮಾಡ್ಕೊಡ್ತಾ ಇಲ್ಲ ಇಬ್ರು. ಸಮ್ವೇರ್ ಇಬ್ರು ಆ ಒಂದು ಭಯದಲ್ಲೇ ಆಪರೇಟ್ ಮಾಡ್ತಾ ಇರುವಂತದ್ದು, ಆ ಪೇನ್ ಅಲ್ಲೇ ಆಪರೇಟ್ ಮಾಡ್ತಾ ಇರುವಂತದ್ದು. ನಿಮ್ಮ ಪ್ರೀತಿನಲ್ಲಿ ನಾನು ನೋಡ್ತಾ ಇರುವಂತದ್ದು ಅಥವಾ ನಿಮ್ಮ ಕನೆಕ್ಷನ್ ಅಲ್ಲಿ ನಾನು ನೋಡ್ತಾ ಇರುವಂತದ್ದು, ಆ ಪ್ರೀತಿಗಿಂತ ಹೆಚ್ಚಾಗಿ ಮೋರ್ ದನ್ ಲವ್ ಪೇನ್ ಈಸ್ ದೇರ್. ಓಕೆ, ಪ್ರೀತಿ ಇದ್ರೂ ಕೂಡ ಪ್ರೀತಿಗಿಂತ ಹೆಚ್ಚು ಪೇನ್ ಇರುವಂತದ್ದು, ಆ ಒಂದು ಭಯ ಇರುವಂತದ್ದು ನಿಮ್ಮಿಬ್ರು ಮಧ್ಯ. ಸಾಕಷ್ಟು ಏನು ನಿಮ್ಗೆ ಅನ್ಸೋ ಪ್ರಕಾರ ಮೇ ಬಿ ಯು ಮೇ ನಾಟ್ ನೋ. ಓಕೆ, ಬಟ್ ದಿಸ್ ಪರ್ಸನ್ ಇಸ್ ಆಲ್ಸೋ ಬ್ರೋಕನ್ ಫ್ರಮ್ ಇನ್ಸೈಡ್. ಓಕೆ, ಎಲ್ಲೋ ಒಂದ್ ಕಡೆ ಅವರು ಸಾಕಷ್ಟು ಒಂದು ಸಫರಿಂಗ್ ನ ಫೇಸ್ ಮಾಡ್ತಾ ಇದಾರೆ, ಸಾಕಷ್ಟು ಒಂದು ನೋವಲ್ಲಿ ಇರುವಂತದ್ದು. ನಿಮ್ಗೆ ಅದು ಗೊತ್ತಿದೆಯೋ ಇಲ್ವೋ, ಅದ್ರ ಅರಿವಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಆಲ್ಸೋ ಗೋಯಿಂಗ್ ಥ್ರೂ ಸರ್ಟನ್ ಪೇನ್. ಓಕೆ, ಆ ಒಂದು ಪೇನ್ ಅಥವಾ ಒಂದು ನೋವನ್ನ ಇವರು ಅನುಭವಿಸ್ತಾ ಇರುವಂತದ್ದು. ಅಂಡ್ ಇದು ಒಂದು ಕಾರ್ಮಿಕ್ ಸೈಕಲ್. ಡೆಫಿನೆಟ್ಲಿ ಇಟ್ಸ್ ಅ ಕಾರ್ಮಿಕ್ ಬ್ಯಾಗೇಜ್. ಸಮ್ ಕರ್ಮ ನಿಮ್ಗೆ ಒಂದು ಬ್ಯಾಲೆನ್ಸ್ ಇರೋದ್ರಿಂದ ಈ ಲೈಫ್ ಟೈಮ್ ಅಲ್ಲಿ ನೀವು ಅದನ್ನ ಕಂಪ್ಲೀಟ್ ಮಾಡಬೇಕಾಗಿರೋದ್ರಿಂದ ಯೂನಿವರ್ಸ್ ಪರ್ಪಸ್ಫುಲ್ ಆಗಿ ಈ ವ್ಯಕ್ತಿನ ನಿಮ್ ಲೈಫ್ ಅಲ್ಲಿ ತಂದಿರುವಂತದ್ದು. ಮೇ ಬಿ ಇನ್ ದ ಪಾಸ್ಟ್ ಆಲ್ಸೋ ನೀವು ಸಾಕಷ್ಟು ಒಂದು ಈ ಕಾರ್ಮಿಕ್ ಸೈಕಲ್ಸ್ ಅಲ್ಲಿ ಇನ್ವಾಲ್ವ್ ಆಗಿರಬಹುದು, ಅಂದ್ರೆ ಕಾರ್ಮಿಕ್ ರಿಲೇಶನ್ಶಿಪ್ಸ್ ಅಲ್ಲಿ ಇನ್ವಾಲ್ವ್ ಆಗಿರುವಂತದ್ದು ಇರಬಹುದು. ಮೇ ಬಿ ಅಲ್ಲಿ ಲೆಸನ್ ಗಳು ನೀವು ಕಲ್ತಿಲ್ದೇ ಇರೋ ಕಾರಣ ಪ್ರಾಬಬ್ಲಿ ಇದು ಒಂಥರ ಇನ್ನು ನೀವು ಲೆಸನ್ ಕಲೀಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ವ್ಯಕ್ತಿನ ನಿಮ್ ಲೈಫ್ ಅಲ್ಲಿ ತಂದಿರುವಂತದ್ದು, ಅಥವಾ ನಿಮ್ಮನ್ನ ಈ ವ್ಯಕ್ತಿಯ ಲೈಫ್ ಅಲ್ಲಿ ತಂದಿರುವಂತದ್ದು ಇರಬಹುದು. ಓಕೆ, ಸೊ ಡೆಫಿನೆಟ್ಲಿ ಸಮ್ ಕರ್ಮ ಇಸ್ ಇನ್ವಾಲ್ವ್ಡ್ ಇನ್ ದಿಸ್ ಕನೆಕ್ಷನ್. ಸೊ ಹಾಗಾಗಿ ನೀವು ಎಲ್ಲಿವರೆಗೂ ಈ ಒಂದು ಲೆಸನ್ ನ ಕಲಿಯೋದಿಲ್ಲ, ಏನು ಒಂದು ಲೆಸನ್ ಯೂನಿವರ್ಸ್ ನಿಮಗೆ ಕಲಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆ, ಆ ಒಂದು ಲೆಸನ್ ನೀವು ಎಲ್ಲಿವರೆಗೂ ಕಲಿಯೋದಿಲ್ಲ ಅಲ್ಲಿವರೆಗೂ ಪೇನ್ ನಿಮ್ಗೆ ಹಾಗೆ ರಿಪೀಟ್ ಆಗ್ತಾ ಇರುವಂತದ್ದು. ಓಕೆ, ಸೊ ಲೆಟ್ಸ್ ಸಿ ಏನ್ ಗೈಡೆನ್ಸ್ ಇದೆ ನಿಮ್ಗೆ ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ಲೆಟ್ಸ್ ಸಿ ವಾಟ್ ಈಸ್ ದ ಗೈಡೆನ್ಸ್ ಅನ್ನೋದು.
ಓಕೆ, ಡೆಫಿನೆಟ್ಲಿ ಐ ಡೂ ಫೀಲ್ ಈ ಪರ್ಸನ್ ಒಂಥರ ಏನೋ ನಾನು ಹೇಳ್ದಲ್ವ, ಈ ಕನೆಕ್ಷನ್ ಸಾಕಷ್ಟು ಒಂದು ನೋವಿರೋ ಅಂಥದ್ದು, ಪ್ರೀತಿನೂ ಇದೆ, ಅದಕ್ಕಿಂತ ಹೆಚ್ಚಾಗಿ ಒಂದು ನೋವು ಆ ಪೇನ್ ಇರುವಂಥದ್ದು, ಅಟ್ಯಾಚ್ಮೆಂಟ್ ಇಶ್ಯೂಸ್ ಇರುವಂಥದ್ದು ಕೂಡ ನನಗೆ ಕಾಣಿಸ್ತಾ ಇದೆ. ಓಕೆ ಓಕೆ ಫೈನ್. ಸಮ್ವೇರ್ ಎಲ್ಲೋ ಒಂದ್ ಕಡೆ ಫೈಲ್ ನಂಬರ್ 2 ವಾಟ್ ಐ ಆಮ್ ಸೀಯಿಂಗ್ ಅಂತ ಅಂದ್ರೆ ನೀವಿನ್ನೂ ತುಂಬಾ ಡಿಟ್ಯಾಚ್ ಆಗಿಲ್ಲ. ಓಕೆ, ಈ ಕನೆಕ್ಷನ್ ತುಂಬಾ ಮೇ ಬಿ ಈ ವ್ಯಕ್ತಿನೂ ಅಷ್ಟೇ, ನೀವು ಕೂಡ ಅಷ್ಟೇ. ನಾನು ಆಗ್ಲೂ ಕೂಡ ಹೇಳಿದೆ, ಸಮ್ ಮಿರರಿಂಗ್ ಎನರ್ಜೀಸ್ ಇಸ್ ವಾಟ್ ಐ ಆಮ್ ಸೀಯಿಂಗ್. ಇಬ್ರು ಒಂಥರ ನೀವು ಮೂವ್ ಆನ್ ಆಗಿದ್ದೀರಾ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಅವರಿದ್ದಾರೆ, ಅವ್ರು ಮೂವ್ ಆನ್ ಆಗಿದಾರಾ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ನೀವಿರುವಂತದ್ದು. ಸೊ ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಕನ್ಫ್ಯೂಷನ್ಸ್ ನ ಬಿಟ್ಟು ಐ ಡೂ ಫೀಲ್ ಹೆಚ್ಚು ಇನ್ನು ಗ್ರೌಂಡೆಡ್ ಆಗಬೇಕು ಅಂತ ನೀವು. ಮೇ ಬಿ ಯು ಆರ್ ಆಲ್ರೆಡಿ ಇನ್ ದಿಸ್ ಹೀಲಿಂಗ್ ಎನರ್ಜಿ ಅಥವಾ ಹೀಲಿಂಗ್ ಜರ್ನಿಲಿ ನೀವು ಇರಬಹುದು. ಸಮ್ ಸಾರ್ಟ್ ಆಫ್ ಒಂದು ಕರ್ಮ ಬ್ಯಾಲೆನ್ಸಿಂಗ್ ಕೂಡ ಈ ಕನೆಕ್ಷನ್ ಆಗ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನೀವು ಇನ್ನೂ ಆ ಲೆಸನ್ಸ್ ನ ಏನ್ ಡಿಟ್ಯಾಚ್ಮೆಂಟ್ ಲೆಸನ್ ಆಗಿರಬಹುದು ಅಥವಾ ಏನು ಒಂದು ಸಾಕಷ್ಟು ಒಂದು ಆ ಒಂದು ಅನ್ಕಂಡೀಷನಲ್ ಲವ್ ಏನ್ ಹೇಗೆ ವಾಟ್ ಈಸ್ ದ ಅನ್ಕಂಡೀಷನಲ್ ಲವ್ ಅನ್ನೋದ್ರ ಬಗ್ಗೆ ನೀವು ಇನ್ನೂ ಅರ್ಥಕೊಂಡಿಲ್ಲ ಅಂತ ಅನ್ಸುತ್ತೆ. ಪ್ರಾಬಬ್ಲಿ ಅದನ್ನ ನೀವು ಕಲಿಯುವ ಪ್ರಯತ್ನ ಮಾಡಬೇಕು ಅನ್ನೋದು ಯೂನಿವರ್ಸ್ ಇಂಟೆನ್ಷನ್ ಆಗಿರಬಹುದು. ಸೊ ಹಾಗಾಗಿ ದಯವಿಟ್ಟು ಇದನ್ನ ತುಂಬಾ ಒಂಥರ ಇದ್ರ ಬಗ್ಗೆ ಬಾದರ್ ಮಾಡೋದಾಗ್ಲಿ, ತುಂಬಾ ಆ ಒಂದು ಪೇನ್ ಅಲ್ಲಿ ಆಪರೇಟ್ ಮಾಡ್ಲಿಕ್ಕೆ ಹೋಗಬೇಡಿ. ಆದಷ್ಟು ಗ್ರೌಂಡೆಡ್ ಆಗಿರಿ, ಪೀಸ್ಫುಲ್ ಆಗಿರಿ, ಹ್ಯಾಪಿ ಆಗಿರಿ. ಇಲ್ಲೊಂದ್ ಕಡೆ ದಟ್ ಹ್ಯಾಪಿನೆಸ್ ಇಸ್ ಆಲ್ಸೋ ಮಿಸ್ಸಿಂಗ್ ಇನ್ ದಿಸ್ ಕನೆಕ್ಷನ್. ನಾನು ಹೇಳ್ದೆ ಅಲ್ವಾ, ಪೇನ್ ಇರೋದ್ರಿಂದ ಖಂಡಿತವಾಗ್ಲೂ ಪ್ರೀತಿನೂ ಇದೆ, ಪೇಯ್ನೂ ಇದೆ. ಬಟ್ ಪೇನ್ ಜಾಸ್ತಿ ಇರೋದ್ರಿಂದ ಇಲ್ಲೊಂಥರ ಖುಷಿ ಇಲ್ಲ, ಒಂಥರ ಬೇಜಾರು, ಅಳು, ಸಾಕಷ್ಟು ನೀವು ಒಂಥರ ತುಂಬಾ ಅಳ್ತೀರಾ ಅಂತ ಅನ್ಸುತ್ತೆ ಈ ಕನೆಕ್ಷನ್ ಅಥವಾ ಈ ವ್ಯಕ್ತಿನ ನೆನೆಸ್ಕೊಂಡು ತುಂಬಾ ಒಂಥರ ಅಪ್ಸೆಟ್ ಆಗ್ತೀರಾ ಸಮ್ ಟೈಮ್ಸ್. ಬಟ್ ಅದ್ ಯಾರ ಹತ್ರನೂ ತೋರಿಸ್ಕೊಳ್ಳೋದಿಲ್ಲ. ಈ ವ್ಯಕ್ತಿನೂ ಕೂಡ ನಿಮ್ಮಷ್ಟೇ ಬಾದರ್ ಮಾಡ್ತಾ ಇರುವಂತದ್ದು, ತುಂಬಾ ಸಫರ್ ಮಾಡ್ತಾ ಇರುವಂತದ್ದು. ಬಟ್ ಅಗೇನ್ ಅವರು ಕೂಡ ಅದನ್ನ ಎಲ್ಲೂ ಬಿಟ್ಕೊಡ್ತಾ ಇಲ್ಲದೆ ಇರುವಂತದ್ದು. ಬಟ್ ದ ಫ್ಯಾಕ್ಟ್ ಈಸ್ ದಟ್ ವಾಟ್ ಎವರ್ ದ ಥಿಂಗ್ ಈಸ್, ಇಲ್ಲಿ ನೀವೇನ್ ಕಲಿಬೇಕು ಲೆಸನ್ ಅಂತ ಅಂದ್ರೆ ಆ ಒಂದು ಡಿಟ್ಯಾಚ್ಮೆಂಟ್ ಹೇಗೆ ಮಾಡ್ಕೊಳ್ಬೇಕು ಅದನ್ನ ನೀವು ಕಲಿಬೇಕು. ನಿಮ್ಮಲ್ಲಿ ಹೇಗೆ ನೀವು ಫೋಕಸ್ ಮಾಡ್ಕೊಂಡು ನಿಮ್ಮ ಗ್ರೋತ್ ಮೇಲೆ ಹೇಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು, ಅದ್ರ ಕಡೆ ನೀವು ಹೆಚ್ಚು ಹೇಗೆ ನೀವು ಹೀಲ್ ಮಾಡ್ಕೊಳ್ಬೇಕು. ನಿಮ್ಮನ್ನ ವೂಂಡ್ಸ್ ಏನಿದೆ, ನಿಮ್ಮಿಬ್ಬರಲ್ಲೂ ಕೂಡ ಸಾಕಷ್ಟು ವೂಂಡ್ಸ್ ಇರುವಂತದ್ದು, ಆ ವೂಂಡ್ಸ್ ನ ಹೇಗೆ ನೀವು ಹೀಲ್ ಮಾಡ್ಕೊಳ್ಬೇಕು ಅದನ್ನ ನೀವು ಕಲಿಬೇಕಾಗಿರುವಂತ ಅವಶ್ಯಕತೆ ತುಂಬಾ ಇರುವಂತದ್ದು. ಸೊ ಹಾಗಾಗಿ ಅದನ್ನ ಕಲಿಸೋ ಒಂದು ಪ್ರಯತ್ನ ಈ ಕನೆಕ್ಷನ್ ಮೂಲಕ ಯೂನಿವರ್ಸ್ ಮಾಡ್ತಾ ಇರುವಂತದ್ದು. ನಿಮಗೂ ಕೂಡ ಹಾಗೆ ಈ ವ್ಯಕ್ತಿಗೂ ಕೂಡ ಸಮ್ವೇರ್ ಆ ಲೆಸನ್ ನೀವು ಕಲಿಬೇಕಾಗಿರೋದ್ರಿಂದ ಹೆಚ್ಚು ನಿಮ್ಮ ಮೇಲೆ ಫೋಕಸ್ ಮಾಡಿ, ಹೆಚ್ಚು ಖುಷಿಯಾಗಿರುವಂತ ಒಂದು ಪ್ರಯತ್ನ ಮಾಡಿ, ಖುಷಿನ ಹಂಚೋ ಒಂದು ಪ್ರಯತ್ನ ಮಾಡಿ. ನಿಮ್ಮವ್ರ ಜೊತೆ ಅಂದ್ರೆ ನಿಮ್ಮನ್ನ ನಂಬಿರೋವ್ರ ಜೊತೆ ಹೆಚ್ಚು ಟೈಮ್ ಕೊಡಿ, ಅವ್ರನ್ನ ಸಂತೋಷವಾಗಿ ಇಟ್ಕೊಳ್ಳೋ ಒಂದು ಪ್ರಯತ್ನ ಮಾಡಿ. ಇದು ಇವತ್ತು ನಿಮ್ಗೆ ರೆಸನೇಟ್ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೇನಾದ್ರೂ ಈ ರೀಡಿಂಗ್ ರೆಸನೇಟ್ ಆಗಿದೆ ಅಂತ ಅನ್ಸಿದ್ರೆ ನೀವು ಪರ್ಸನಲ್ ರೀಡಿಂಗ್ ಕೂಡ ನನ್ನ ಹತ್ರ ಬುಕ್ ಮಾಡ್ಕೊಳ್ಬಹುದು. ಪರ್ಸನಲ್ ರೀಡಿಂಗ್ ಗೆ ಬೇಕಾಗಿರುವಂತಹ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ.